ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಸೃಷ್ಟಿಗೆ ತನಗೆ ಜತೆಗಾತಿಯಾಗಿ ಚಿತ್ಪ್ರಕೃತಿ, ಸೃಷ್ಟಿಯ ಮೂಲದ್ರವ್ಯವಾಗಿ ಜಡ ಪ್ರಕೃತಿ, ಈ ಎರಡರ ಜೊತೆಗೆ ತಾನು ಸ್ವಂತ ಇಚ್ಛೆಯಿಂದ ತನ್ನ ಇಚ್ಛೆಗೆ ಅನುಗುಣವಾಗಿ ಮತ್ತು ಆಯಾ ಜೀವದ ಪ್ರಕೃತಿಗೆ ಸ್ವಭಾವಕ್ಕೆ ಅನುಗುಣವಾಗಿ ಸೃಷ್ಟಿ ಕಾಲದಲ್ಲಿ ಯಾರಿಗೆ ಯಾವುದು ಸೃಷ್ಟಿ ಕಾಲವೋ ಅವರನ್ನು ಆ ಕಾಲದಲ್ಲಿ ಸೃಷ್ಟಿ ಮಾಡುತ್ತೇನೆ ಅಂತ ಕೃಷ್ಣ ಸೃಷ್ಟಿ ಮಾಡುವುದರ ಹಿನ್ನೆಲೆಯಲ್ಲಿ ಪ್ರಳಯದ ಕಲ್ಪ ಅಂತ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾನೆ. ಕಲ್ಪಾದಿ ಕಲ್ಪ ಅಂತ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡತಕ್ಕವನು, ಸೃಷ್ಟಿ ಕಾಲದಲ್ಲಿ ಸೃಷ್ಟಿ ಮಾಡತಕ್ಕವನು, ಸೃಷ್ಟಿ ಮಾಡುವವನು ಅವನು, ಸಂಹಾರ ಮಾಡುವವನು ಅವನು ಅಂದ ಮೇಲೆ ಮಧ್ಯದಲ್ಲಿ ಸ್ಥಿತಿ ಕಾರಣನೂ ಅವನು ಅನ್ನುವುದು ಅರ್ಥಾತ್ ಸಿದ್ಧ. ಹೀಗೆ ವಿಶ್ವದ ಸ್ಥಿತಿ ಸೃಷ್ಟಿ ಸಂಹಾರಗಳಿಗೆ ಕಾರಣನಾದ ತಾನು ಮಧ್ಯೆ ಒಂದು ಪ್ರಶ್ನೆ ಬರಬಹುದು ಅಂತ ಕೃಷ್ಣ ಮುಂದೆ ಒಂದು ಮಾತು ಹೇಳ್ತಾನೆ. ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ದ್ರವ್ಯ ಜಡ ಪ್ರಕೃತಿ ಇದೆ. ಆ ಜಡ ಪ್ರಕೃತಿಗೆ ಆಕಾರ ಕೊಡಲಿಕ್ಕೆ ಚೇತನ ಪ್ರಕೃತಿ ತಾಯಿ ಇದ್ದಾಳೆ, ಲಕ್ಷ್ಮಿ. ಅದರಲ್ಲಿ ಭಗವಂತನ ಪಾತ್ರ ಏನು? ಜಗತ್ತನ್ನು ಸೃಷ್ಟಿ ಮಾಡುವಂಥದ್ದು ಜಡ ಪ್ರಕೃತಿಯ ಮಾನಿನಿಯಾಗಿರ್ತಕ್ಕಂಥ ಚೇತನ ಪ್ರಕೃತಿಯ ಮಾಡಿಕೊಂಡು ಹೋಗ್ತಾಳೆ. ಪ್ರಕೃತಿಯಿಂದ ಪ್ರಾಕೃತ ಪ್ರಪಂಚದ ಸೃಷ್ಟಿ. ಭಗವಂತ ಏನು ಮಾಡ್ತಾನೆ ಅದರಲ್ಲಿ? ಭಗವಂತ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ ಅಂತ ಅವನು ಹೇಳ್ತಾನೆ. ಕೃಷ್ಣ ನಾನು ಏನೂ ಮಾಡೋಲ್ಲ, ನಾನು ಏನೂ ಮಾಡಬೇಕಾದ ಅಗತ್ಯವೂ ಇಲ್ಲ. ಯಾಕೆಂದರೆ ಭಗವಂತನ ಕ್ರಿಯೆ ಅಂದರೆ ಇಚ್ಛೆ ಅಷ್ಟೇ. ನಾವು ಒಂದು ವಸ್ತುವನ್ನು ನಿರ್ಮಾಣ ಮಾಡಬೇಕಾಗಿದ್ದರೆ ಮೊದಲು ಅದರ ಬಗ್ಗೆ ತಿಳ್ಕೊಳ್ತೀವಿ, ಮಾಡುವುದು ಹೇಗೆ ಅಂತ. ಟೆಕ್ನಿಕಲ್ ನೋಹವ್ ಅಂತೇವಲ್ಲ, ಹಾಗೆ ಅದನ್ನು ತಿಳ್ಕೊಂಡ ಮೇಲೆ ಅದನ್ನು ಮಾಡಬೇಕು ಅಂತ ನಮಗೆ, ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು, ಅದನ್ನು ಒಂದು ಮಾಡಬೇಕು ಅಂತ ಆಸೆ ಆಗುತ್ತೆ. ಮಾಡಲಿಕ್ಕೆ ತೊಡಗುತ್ತೇವೆ, ಇಚ್ಛೆ ಬಂತು, ಇಚ್ಛೆಯಿಂದ ಮಾಡ್ತೇವೆ. ಕೃತಿ ಇದೇ ಮೂರು ಒಂದು ಚೇತನದಲ್ಲಿ ಇರತಕ್ಕಂಥ ಮುಕ್ಕಣ್ಣುಗಳು ಅಂತ ನಾನು ಮೊನ್ನೆ ಹೇಳಿದೆ. ಜ್ಞಾನ, ಇಚ್ಛಾ ಮತ್ತು ಕೃತಿ. ಕ್ರಿಯೆ ಅಥವಾ ಪ್ರಯತ್ನ, ಜ್ಞಾನ, ಇಚ್ಛಾ, ಪ್ರಯತ್ನಗಳು ಅಂತ ಹೇಳ್ತಾರೆ. ಇದನ್ನೇ ತ್ರಿಶಕ್ತಿ ಅಂತ ಕೂಡ ಹೇಳ್ತಾರೆ. ಚೇತನದಲ್ಲಿ ಮಾತ್ರ ಇರತಕ್ಕಂಥ ಮೂರು ಶಕ್ತಿಗಳಿವು. ಜಡದಲ್ಲಿ ಜ್ಞಾನವೂ ಇಲ್ಲ, ಇಚ್ಛೆಯೂ ಇಲ್ಲ, ಜಡದಲ್ಲಿ ಕ್ರಿಯೆಯೂ ಇಲ್ಲ. ಜ್ಞಾನೇಚ್ಛಾಕೃತಿ ಅನ್ನುವುದು ಚೇತನದ ಧರ್ಮ. ಸರಿ, ಅಚೇತನ ಲಕ್ಷ್ಮಿ ಇದ್ದಾಳೆ. ಭಗವಂತ ಯಾವತ್ತೂ ಈ ಜ್ಞಾನ ಇಚ್ಛಾಕೃತಿ ಮೂರರ ಸ್ವರೂಪ ಭಗವಂತ. ಆದರೆ ನಾವು ಒಂದು ಕ್ರಿಯೆಯನ್ನು ಮಾಡಬೇಕಾದ್ರೆ ಹೇಗೆ ಮೊದಲು ಅದನ್ನು ತಿಳ್ಕೊಂಡು ಆಮೇಲೆ ಬಯಸಿ ಆಮೇಲೆ ಮಾಡ್ತೇವೆ, ಕ್ರಿಯೆ ಮಾಡ್ತೇವೆ. ಭಗವಂತನ ಸೃಷ್ಟಿಯಲ್ಲಿ ಹಾಗೆ ಇಲ್ಲ. ಯಾಕೆಂದರೆ ಈ ಮೂರು ಬೇರೆ ಬೇರೆ ಆಸ್ಪೆಕ್ಟ್ಗಳಲ್ಲ. ಅಲ್ಲಿ ಒಂದು ಸೃಷ್ಟಿ ಮಾಡುವುದು ಹೇಗೆ ಅಂತ ಮೊದಲು ತಿಳ್ಕೊಂಡು
ಅದನ್ನು ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಯಾರಿಗೆ ಗೊತ್ತಿಲ್ಲೋ ಅವ್ರು ತಿಳ್ಕೋಬೇಕು. ಸೃಷ್ಟಿ ಮಾಡುವುದು ಹೇಗೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಸೃಷ್ಟಿ ಮಾಡಲಿ ಬಯಸಿ ಮತ್ತೆ ಒದ್ದಾಟದಿಂದ ಸೃಷ್ಟಿ ಮಾಡಿ, ಇದು 3 ಆಸ್ಪೆಕ್ಟ್ಗಳಾಯ್ತು. ಭಗವಂತನಿಗೆ ಸೃಷ್ಟಿಯ ಜ್ಞಾನ, ಸೃಷ್ಟಿಯ ಇಚ್ಛೆ, ಸೃಷ್ಟಿಯ ಕ್ರಿಯೆ ಎಲ್ಲವೂ ಒಂದೇ ಅಖಂಡ. ಆದ್ದರಿಂದ ಭಗವಂತನಿಗೇನೂ ಮಾಡುವುದಿಲ್ಲ ನಿಜವಾಗಿ ಕ್ರಿಯೆಯನ್ನು. ಉದಾಸೀನವಾದ ಆಸೀನಂ ಅನ್ನೋದನ್ನು ಆ ಅರ್ಥದಲ್ಲಿ ನಿಜ, ಅವನು ಏನೂ ಇಲ್ಲ, ತಟಸ್ಥನಾಗಿ ಸುಮ್ಮನೆ ಕೂತಿರ್ತಾನೆ. ಮತ್ತು ಹಾಗಾದ್ರೆ ಸರ್ವಕರ್ತ ಅಂತ ಹೇಳಿಕೊಳ್ತೀಯಾ, ಏನೂ ಮಾಡೋಲ್ಲ ನೀನು, ಎಲ್ಲ ಪ್ರಶಸ್ತಿ ನಿನಗೆ ಬೇಕು, ಎಲ್ಲವನ್ನು ಮಾಡುವವನು ನೀನು ಅಂತ. ಯಾರೋ ಮಾಡೋದು, ಪೇಪರ್ನಲ್ಲಿ ಹೆಸರು ನಿಂದು, ಇದು ಒಳ್ಳೆ ಕಷ್ಟ ಆಯ್ತಲ್ಲ. ಏನೂ ಮಾಡದವ ನಿನಗೆ ಸರ್ವಕರ್ತ ಅಂತ ಪ್ರಶಸ್ತಿ ಯಾಕೆ? ಅದಕ್ಕೆ ಹೇಳ್ತಾನೆ ಕೃಷ್ಣ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ. ನಾನು ಈ ಇಡೀ ಸೃಷ್ಟಿಗೆ ಅಧ್ಯಕ್ಷ ಅಂತ. ಅಧ್ಯಕ್ಷ ಅಂತಂದರೆ ಪ್ರತಿಯೊಂದು ವಿಷಯದ ಮೇಲೂ ಕಣ್ಣಿಡುವವನು ಅಂತ ಅರ್ಥ ಅಧ್ಯಕ್ಷ ಅಂದರೆ. ನಾವು ಆ ಶಬ್ದವನ್ನು ಸಭಾಧ್ಯಕ್ಷರು ಅಷ್ಟೇ ಅನ್ನೋ ಅರ್ಥದಲ್ಲಿ ಸೀಮಿತಗೊಳಿಸಿದ್ದೇವೆ. ಸಭೆಗೆ ಒಬ್ಬರು ಅಧ್ಯಕ್ಷರು ಅಂತ. ಅವರು ಅಧ್ಯಕ್ಷರು ಕೂಡ ಅವರು ಎಲ್ಲ ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಷಯದ ಮೇಲೆ ಕಣ್ಣಿಡಬೇಕು, ಅಲ್ಲಿ ಎಲ್ಲ ನಡವಳಿಕೆಗಳ ಮೇಲೆ ನಿಯಂತ್ರಣ ಇರಬೇಕು, ಅವರ ಅಧ್ಯಕ್ಷರು. ಇದು ಹಾಗಲ್ಲ, ಯಾರೊಬ್ಬರು ದೊಡ್ಡ ಮನುಷ್ಯ ಅವರು ನಮಗೇನೋ ಡೊನೇಷನ್ ಕೊಡ್ತಾರೆ, ಅದಕ್ಕೆ ಅಧ್ಯಕ್ಷರನ್ನು ಮಾಡ್ತೀವಿ. ಅವರಿಗೆ ಕಣ್ಣಿಡ್ಲಿಕ್ಕೂ ಗೊತ್ತಿಲ್ಲ, ಕಿವಿ ಇಡ್ಲಿಕ್ಕೂ ಗೊತ್ತಿಲ್ಲ, ಬಾಯಿ ತೆರೀಲಿಕ್ಕೂ ಗೊತ್ತಿಲ್ಲ, ಅಂಥವ್ರು ಅಧ್ಯಕ್ಷರು ಇರ್ತಾರೆ. ಸರಿಯಾಗಿ ಬಾಯಿ ತೆರೀಲಿಕ್ಕೂ ಬರೋಲ್ಲ. ಹಾಗಲ್ಲ, ನಿಜವಾದ ಅಧ್ಯಕ್ಷ ಅಂದರೆ ಯದ ಅಕ್ಷಾಣಿ ಅಸ್ಯಚ ಉಪರಿ, ಪ್ರತಿಯೊಂದು ವಿಷಯದ ಮೇಲೂ ನಿಗಾ ಇಟ್ಟು ಸರಿ ತಪ್ಪುಗಳನ್ನು ಗಮನಿಸಿ ತಿದ್ದುವಂಥವನು. ಅಂದರೆ ಎಲ್ಲದರ ಸಾಮಾನ್ಯ ಎಲ್ಲದನ್ನು ಸೂಪರ್ವೈಸ್ ಮಾಡುವವ, ಸೂಪರ್ವೈಸರ್ ಅಂತ ಹೇಳ್ತೀವಿ. ಹಾಗೆ ಪ್ರತಿಯೊಂದನ್ನು ಕೂಡ ಗಮನಿಸುವವನು, ಗಮನಿಸಿ ನಿಯಂತ್ರಿಸುವವನು ಅಧ್ಯಕ್ಷ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಹೌದು ನಾನು ಏನೂ ಮಾಡುವುದಿಲ್ಲ, ಆದರೆ ನಾನು ಎಲ್ಲಕ್ಕೂ ಶಕ್ತಿ ಕೊಡುವವನು ನಾನೇ. ನಾನು ಶಕ್ತಿ ಕೊಡದೇ ಇದ್ದರೆ ಪ್ರಕೃತಿಗೆ ಸೃಷ್ಟಿ ಮಾಡುವ ಶಕ್ತಿಯೇ ಇಲ್ಲ, ಯಾವುದಕ್ಕೂ ಯಾವ ಶಕ್ತಿಯೂ ಇಲ್ಲ. ಅದರಿಂದ ನಾನು ಇಚ್ಛಿಸಿದೆ ಅಂದರೆ ಅವರಲ್ಲಿ ಶಕ್ತಿ ಬಂತು. ನಾನು ಒಳಗೆ ಪ್ರತಿಯೊಬ್ಬರ ಒಳಗೂ ಕೂತು ಶಕ್ತಿ ಕೊಡುವವನು ನಾನೇ. ಶಕ್ತಿ ಯದ್ಯದ್ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಛತ್ವಂ. ಯಾವುದೇ ಒಂದು ವಸ್ತು, ಒಬ್ಬ ವ್ಯಕ್ತಿ, ಅದು ಶ್ರೀತತ್ವ ಇರಬಹುದು, ಒಂದು ಸಾಮಾನ್ಯ ಹುಳು ಹುಪ್ಪಟೆ ಇರಬಹುದು, ಅದರಲ್ಲಿ ಒಂದು ಕ್ರಿಯೆ ಉಂಟಾಯಿತು ಅಂದರೆ ಅದು ಕ್ರಿಯಾಶಕ್ತಿಯಾಗಿ ನಾನು ಅದರೊಳಗೆ ಕೂತು ಮಾಡಿದೆ ಅಂತ ಅರ್ಥ. ಹಾಗಾಗಿ ಸ್ವತಃ ಎಲ್ಲ ಜೀವರೂ ಕೂಡ ಭಗವಂತನ ಪ್ರತಿಬಿಂಬಗಳು ಅನ್ನೋದನ್ನು ತಿಳ್ಕೊಂಡಾಗ ಈ ಮಾತು ಅರ್ಥ ಆಗತ್ತೆ. ಎಲ್ಲ ಜೀವಗಳು ಭಗವಂತನ ಪ್ರತಿಬಿಂಬಗಳು. ಪ್ರತಿಬಿಂಬಕ್ಕೆ ಸ್ವತಃ ಕ್ರಿಯೆ ಇಲ್ಲಲ್ಲ. ಇವಾಗ ತಮಾಷೆ ಏನಾಯಿತು ಅಂದರೆ ಜಡಕ್ಕೆ ಮಾತ್ರ ಅಲ್ಲ ಕ್ರಿಯೆ ಇಲ್ಲ, ಚೇತನಕ್ಕೂ ಸ್ವತಃ ಕ್ರಿಯೆ ಇಲ್ಲ. ಆದ್ದರಿಂದಲೇ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಶಾಸ್ತ್ರಗಳು ಹೇಳ್ತಾರೆ. ಸ್ವತಃ ಕ್ರಿಯೆ ಇಲ್ಲ ಚೇತನಕ್ಕೆ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ. ಯಾಕೆಂದರೆ ನನ್ನ ಪ್ರತಿಬಿಂಬ ಕನ್ನಡಿಯಲ್ಲಿ ಬೀಳುತ್ತೆ. ಈಗ ನಾವು ಕನ್ನಡಿ ಎದುರು ನಿಲ್ತೇವೆ, ಕನ್ನಡಿ ಎದುರು ನಿಂತಾಗ ನಮ್ಮ ರಿಫ್ಲೆಕ್ಷನ್ನು ಕನ್ನಡಿಯಲ್ಲಿ ಬೀಳ್ತದೆ. ಆ ಕನ್ನಡಿಯಲ್ಲಿ ಇರತಕ್ಕಂಥ ನಮ್ಮ ಪ್ರತಿಬಿಂಬ ಅದು ಚಲಿಸಬೇಕಾದ್ರೆ ನಾವು ಚಲಿಸಬೇಕಲ್ಲ. ನಾವು ಸುಮ್ಮನೆ ಕೈಕಟ್ಟಿ ನಿಂತರೆ ಅದು ಕೈಕಟ್ಟಿ ನಿಲ್ಲುತ್ತೆ, ನಾವು ತಲೆ ಆಡಿಸಿದರೆ ಅದು ತಲೆ ಆಡಿಸುತ್ತೆ, ನಾವು ಕೂತರೆ ಅದು ಕೂಡುತ್ತೆ, ನಾವು ನಿಂತರೆ ಅದು ನಿಲ್ಲುತ್ತೆ. ಪ್ರತಿಬಿಂಬದ ಪ್ರತಿಯೊಂದು ಚಲನೆ ವಲನೆ ಕೂಡ ಬಿಂಬದ ಅಧೀನ. ಇಡೀ ಜೀವಜಾತಕ್ಕೆ ಭಗವಂತ ಬಿಂಬ, ಜೀವಗಳು ಪ್ರತಿಬಿಂಬಗಳು. ವ್ಯತ್ಯಾಸ ಇಷ್ಟೇ, ನಾವು ಕನ್ನಡಿಯಲ್ಲಿ ಇರತಕ್ಕಂಥ ಪ್ರತಿಬಿಂಬ ಉಂಟಲ್ಲ, ಅದು ಜಡವಾದ ಪ್ರತಿಬಿಂಬ, ನಾವು ಚೇತನ ರೂಪರಾದ ಪ್ರತಿಬಿಂಬಗಳಷ್ಟೇ. ಪ್ರತಿಬಿಂಬ ಪ್ರತಿಬಿಂಬವೇ, ಆದರೆ ಭಗವಂತನ ಬಿಂಬದ ಚಲನೆ ಇಲ್ಲದೆ ಸ್ವತಃ ಚಲಿಸಿದರೆ ಇದು ಪ್ರತಿಬಿಂಬ ಹೇಗಾಗುತ್ತೆ? ಹಾಗಾಗಿ ಇಡೀ ವಿಶ್ವದಲ್ಲಿ ಏನು ಕ್ರಿಯೆ ನಡೀತದೆ ಅದು ಎಲ್ಲ ಕ್ರಿಯೆಯನ್ನು ಒಳಕೂತು ಮಾಡೋದು ನಾನೇ. ಆದರೆ ನಾನು ಏನೂ ಮಾಡುವುದಿಲ್ಲ, ನಿಮಗೆ ಮಾಡುವ ಶಕ್ತಿ ಕೊಟ್ಟೆ, ಒಳಗಿಂದ ಶಕ್ತಿಯಾಗಿ ಕೂತೆ ಅಷ್ಟೇ. ನಾನು ಇಚ್ಛೆ ಮಾಡಿದರೆ ಆಗತ್ತೆ, ನಾನು ಕೂತು ಮಾಡಬೇಕಾಗಿಲ್ಲ. ಪ್ರಕೃತಿಯಿಂದ ಹಿಡಿದು ಒಬ್ಬ ಸಣ್ಣ ಮನುಷ್ಯನವರೆಗೆ, ಹುಳು ಹುಪ್ಪಟೆಯವರೆಗೆ ಸೃಷ್ಟಿಕ್ರಿಯೆ ನಡೀತಾ ಇದೆ. ಒಂದು ಇರುವೆ ಕೂಡ ಅದರ ಸಂತಾನವನ್ನು ಬೆಳೆಸುತ್ತೆ. ಆ ಹೆಣ್ಣು ಇರುವೆಗೆ ತನ್ನ ಗರ್ಭದ ಮೇಲೆ ಅಪಾರವಾದ ಮಮತೆ.
ಅದು ಮೊಟ್ಟೆ ಇಟ್ಟ ಮೇಲೆ ಆ ಮೊಟ್ಟೆಯ ರಕ್ಷಣೆಗೋಸ್ಕರ ಅದು ಮಾಡತಕ್ಕಂಥ ಪ್ರಯತ್ನ, ಅದು ಮನುಷ್ಯ ತನ್ನ ಮಕ್ಕಳನ್ನು ಸಾಕುವುದಕ್ಕೆ ತೋರುವ ಮಮತೆಗಿಂತ ಕಮ್ಮಿಯದೂ ಅಲ್ಲ. ಆ ಎಚ್ಚರ, ಆ ಜಾಗ್ರತೆ, ಪಕ್ಷಿಗಳು, ಪ್ರಾಣಿಗಳು, ಈ ಸೃಷ್ಟಿಕ್ರಿಯೆಯಲ್ಲಿ ತೊಡಗುವ ರೀತಿ ಉಂಟಲ್ಲ, ಅದೆಲ್ಲವೂ ಯಾರೂ ಏನೂ ಮಾಡೋಲ್ಲ ಅಂದಾಗ ಭಗವಂತನ ಎಲ್ಲವನ್ನೂ ನಾನೇ ಮಾಡ್ತಾ ಇರ್ತೀನಿ ಬೇರೆ ಬೇರೆಯವರ ಮೂಲಕ. ಯಾರೋ ತಾಯಿ, ಯಾರೋ ತಂದೆ, ತಾಯಿಯೊಳಗೆ ತಾಯಿಯಾಗಿ, ತಂದೆಯೊಳಗೆ ತಂದೆಯಾಗಿ ನಾನೇ ಇದ್ದೆ. ಆದರೆ ನಿಮ್ಮ ದೃಷ್ಟಿಯಲ್ಲಿ ಒಂದು ತಾಯಿ ಇದ್ದಾಳೆ, ಒಬ್ಬ ತಂದೆ ಇದ್ದಾನೆ, ಅವರ ಕೃತಿ, ಅವರ ಪ್ರಯತ್ನ, ಅವರ ಇಚ್ಛೆ, ಕೆಲಸ ಆಯಿತು. ಹೀಗೆ ಪ್ರತಿಯೊಂದು ಸೃಷ್ಟಿಯಲ್ಲಿ ನಾನು ಪ್ರತಿಯೊಂದು ಕ್ರಿಯೆಯನ್ನು ನಿಯಂತ್ರಣ ಮಾಡತಕ್ಕ ಅಬ್ಸರ್ವರ್, ಅಧ್ಯಕ್ಷ, ಎಲ್ಲದರ ಮೇಲೆ ನಿಂತು ಎಲ್ಲವನ್ನೂ ನೋಡ್ತಾ ಯಾರ್ಯಾರಿಂದ ಏನೇನಾಗಬೇಕೋ ಅವರವರಿಂದ ಅದನ್ನು ಮಾಡಿಸುವ ಕೆಲಸ ಮಾಡ್ತಾ ಇದ್ದೀನಿ ನಾನು. ಮಾಡಿಸುವುದು ಅಂದರೆ ದೂರ ನಿಂತು ಸರ್ಕ್ಯುಲರ್ ಕಳಿಸುವುದಲ್ಲ, ಮತ್ತು ಅವರೊಳಗೆ ಆ ತತ್ತಚ್ಛಕ್ತಿ ರೂಪನಾಗಿ ನಾನೇ ಕೂತೆ ಮಾಡು. ಅದನ್ನೇ ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ, ನಾನು ಅಧ್ಯಕ್ಷನಾಗಿ ನಿಂತು ನನ್ನ ನಿಯಂತ್ರಣದ ಮೇಲೆ ಪ್ರಕೃತಿ ಚರಾಚರಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತದೆ. ಪ್ರಪಂಚದಲ್ಲಿ ಎಷ್ಟು ವಸ್ತುಗಳನ್ನು ಭಗವಂತ ಸೃಷ್ಟಿ ಮಾಡಿದ, ಅಷ್ಟು ವಸ್ತುಗಳಲ್ಲಿಯೂ ಕೂಡ ಒಂದು ವಿಚಿತ್ರವಾದ ಶಕ್ತಿಯನ್ನು ತುಂಬಿದ್ದಾನೆ ಭಗವಂತ. ಅದು ಅತ್ಯದ್ಭುತ. ಅದು ಪ್ರತಿಯೊಂದು ಪ್ರಾಣಿ ಯಾವುದನ್ನು ನಾವು ಸಸಾರ ಮಾಡ್ತೇವೆ ಆ ಪ್ರಾಣಿಯಲ್ಲಿ ಕೂಡ ಅದರದ್ದೇ ಆದ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಇದೆ. ಅದು ಇನ್ನೊಬ್ಬರಿಂದ ಮಾಡಲಿಕ್ಕಾಗದ ಒಂದು ಕೆಲಸ ಮಾಡುವ ಶಕ್ತಿ ಒಂದು ಸಣ್ಣ ಹುಳಕ್ಕೂ ಇದೆ ಅಲ್ವಾ. ಈಗ ಜೇಡ್ರ ಹುಳ ನೋಡಿ, ಅದು ಬಲೆ ಕಟ್ಟುತ್ತೆ. ನಮಗೇನೋ ಮನೆಯಲ್ಲಿ ಬಲೆ ಕಟ್ಟಿದರೆ ಹೊಲಸು ಅಂತ ನಾವು ಪೊರಕೆ ಹಿಡಿದು ಜಾಡಿಸಿ ಅದನ್ನು ತೆಗಿತೇವೆ. ಆದರೆ ನಾವು ಪೊರಕೆಯಿಂದ ಅದನ್ನು ಜಾಡಿಸಿ ತೆಗೆದೆವು, ಆ ಜೇಡ ಕಟ್ಟಿದಷ್ಟು ಸುಂದರವಾಗಿ ಬಲೆ ಹೆಣೀಲಿಕ್ಕಾಗತ್ತೆ ನಮಗೆ? ಎಷ್ಟು ಬ್ಯೂಟಿಫುಲ್ ಆಗಿ, ಕಂಪಸ್ ಬಾಕ್ಸು ಇಲ್ಲ, ಫುಟ್ ರೂಲರ್ ಇಲ್ಲ, ಏನಿಲ್ಲ, ಬರೀ ಬಾಲದಿಂದ ಎಳ್ಕೊಂಡು ಹೋಗುತ್ತೆ. ಇಷ್ಟು ಪರ್ಫೆಕ್ಟು ಅದು ಅಂದರೆ ಎಲ್ಲಿ ಕೂಡ ಅದರ ಒಂದು ಚೂರು ಕೂಡ ಓರೆ ಕೋರೆ ಇಲ್ಲದೆ ಬಹಳ ಬ್ಯೂಟಿಫುಲ್ಲಾಗಿ ಬಲೆ ಹೆಣೆಯುತ್ತೆ. ಮನುಷ್ಯನಿಗೆ ಅದರ ಬೆಲೆ ಗೊತ್ತಿಲ್ಲ, ಬಲೆಯ ಬೆಲೆ. ಅವನು ಸುಮ್ಮನೆ ಬಲೆ ಅಂತಾನೆ ಪೊರಕೆ ಹಿಡ್ಕೊಂಡು ಜಾಡಿಸಿಬಿಡ್ತಾನೆ. ಆದರೆ ಅದನ್ನು ಒಂದು ಕ್ಷಣ ನಿಂತು ನೋಡಿದರೆ ಏನು ವಿಚಿತ್ರವಾದ ಶಕ್ತಿ, ಎಂಥ ಕಲೆಗಾರಿಕೆ. ನಮ್ಮ ಕಲಾವಿದರಿಗೆ, ಆರ್ಟಿಸ್ಟ್ಗಳಿಗೆ ಕೂಡ ಫುಟ್ ರೂಲರ್ ಎಲ್ಲ ಇನ್ಸ್ಟ್ರೂಮೆಂಟ್ ಇರೋದಿದ್ರೆ ಅಷ್ಟು ನೀಟಾಗಿ ಗೆರೆ ಎಳಿಲಿಕ್ಕೆ ಬರೋಲ್ಲ. ಯಾವುದೇ ಒಂದು ಪ್ರಾಣಿ ತಗೊಳ್ಳಿ, ಅದರಲ್ಲಿ ಇಂಥದೇ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಇನ್ನೊಂದು ಪ್ರಾಣಿ ಮಾಡಲಾಗದಂಥ ಒಂದು ವಿಶಿಷ್ಟ ಕ್ರಿಯೆಯನ್ನು ಪ್ರತಿಯೊಂದು ಪ್ರಾಣಿಯಲ್ಲಿ. ಏನು ವಿಚಿತ್ರ ನೋಡಿ. ನೊಣ, ಜೇನು ನೊಣ, ಇವತ್ತು ಜೇನು ನೊಣ ಬಿಟ್ಟು ಇನ್ಯಾವ ಸೈಂಟಿಸ್ಟಿಗೂ ಕೂಡ ಹೂವಿನಿಂದ ಜೇನನ್ನು ಬೇರ್ಪಡಿಸುವುದು ಹೇಗೆ ಅನ್ನೋದು ಗೊತ್ತಿಲ್ಲ. ಅದನ್ನು ಬೇರ್ಪಡಿಸಿದ್ದನ್ನು ಹಿಂಡಿ ತೆಗೆದು ಕುಡಿಲಿಕ್ಕೆ ಗೊತ್ತಿದೆ ಅಷ್ಟೇ ಹೊರತು ಮಾಡಲಿಕ್ಕೆ ಗೊತ್ತಿಲ್ಲ. ಆ ಆರ್ಟನ್ನು ಜೇನುನೊಣಕ್ಕೆ ಮಾತ್ರ ಕೊಟ್ಟ ಭಗವಂತ. ಇದು ಭಗವಂತ ಮಾಡುವ ಕೆಲಸ. ಎಲ್ಲದರ ಒಳಗೂ ನಾನು ನಿಂತು ಅದರದ್ದೇ ಆದ ಒಂದು ವಿಶಿಷ್ಟವಾದ ಕ್ರಿಯೆಯ ಶಕ್ತಿ ಎಲ್ಲರಲ್ಲೂ ಕೊಟ್ಟಿದ್ದೇನೆ. ಹೀಗೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಒಂದೊಂದು ವಸ್ತುವಿನಲ್ಲೂ ಈಗ ನೋಡಿ, ಪ್ರಾಣಿಗಳಲ್ಲಿ ಮನುಷ್ಯನಲ್ಲಿ ಇಲ್ಲದ ಕೆಲವು ವಿಶಿಷ್ಟ ಶಕ್ತಿಗಳಿವೆ. ನಾವು ಪ್ರಾಣಿಗಳನ್ನು ಸಸಾರ ಮಾಡ್ತೇವೆ ಬುದ್ಧಿ ಇಲ್ಲದವು ಅಂತ. ಆದರೆ ಎಷ್ಟೋ ವಿಷಯಗಳಲ್ಲಿ ನಮಗಿಂತ ಹೆಚ್ಚು ಬುದ್ಧಿ ಪ್ರಾಣಿಗಳಿಗಿದೆ. ಒಂದು ಇಂಡಿಯನ್ ಹರ್ಬ್ಸ್ ಅಂತ ಒಂದು ಪುಸ್ತಕ ಪ್ರಿಂಟ್ ಆಗಿತ್ತು ಬಹಳ ಹಿಂದೆ. ಅದರ ಹೆಸರು ಇಂಡಿಯನ್ ಹರ್ಬ್ಸ್ ಅಂತ. ಆ ಪುಸ್ತಕ ಬರೆದವರು ಒಬ್ಬರು ಡಾಕ್ಟರ್ ಝಾ ಅಂತ. ಅವರ ಇಡೀ ಹೆಸರು ನೆನಪಿಲ್ಲ ನನಗೆ. ಝಾ ಅಂದರೆ ಉಪಾಧ್ಯಾಯರು ಅಂತ ಅರ್ಥ. ಹೆಂಗಾಯ್ತು ನೋಡಿ ಹಿಂದಿಯಲ್ಲಿ, ಉಪಾಧ್ಯಾಯ ಅನ್ನೋ ಶಬ್ದ ಹೋಗಿ ಝಾ ಅಂತಷ್ಟು. ಝಾ ಅಂದರೆ ಉಪಾಧ್ಯಾಯ. ಇಟ್ಸ್ ಎ ಕರಪ್ಟ್ ಫಾರ್ಮ್ ಆಫ್ ಉಪಾಧ್ಯಾಯ. ಝಾ ಉಪಾಧ್ಯಾಯ ಇದ್ದದ್ದು ಪ್ರಾಕೃತದಲ್ಲಿ ಉವಜ್ಜಾಯ ಆಯಿತು. ಉವಜ್ಜಾಯ ಹೋಗಿ ಅವಸರದಲ್ಲಿ ಓಝಾ ಆಯಿತು. ಕಡೆ ಬರೇ ಝಾ ಆಯಿತು. ಕಡೆ ಯಾವ ಶಬ್ದ ಮೂಲ ಅನ್ನುವುದೇ ಗೊತ್ತಾಗದಷ್ಟು ವಿಕೃತ ಆಯಿತು. ಝಾ ಅಂದರೆ ಉಪಾಧ್ಯಾಯ. ಸರಿ, ಅವರು ಹಿರಿಯರು ಯಾರೋ ಉಪಾಧ್ಯಾಯರು ಅಂತ ಹೇಳ್ತಾ ಇದ್ರು. ಆಮೇಲೆ ಸ್ವಲ್ಪ ನಾಲಿಗೆ ಹೊರಳೋದು ಕಮ್ಮಿ ಆಯಿತು. ಅದು ಓಜ್ಜಾಯ ಆಯಿತು. ಕಡೆಗೆ ಓಝಾ ಆಯಿತು. ಬರೀ ಝಾ ಆಯಿತು. ಇನ್ನು ಅದು ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಝಾನು ಹೋಗ್ಬಿಟ್ಟು ಅದು ಝಾ. ಇನ್ನೇನು ಕಡೆಗೆ ಎಷ್ಟು ಉಳಿತದೆ ಗೊತ್ತಿಲ್ಲ. ಒಳ್ಳೆ ಡಾಕ್ಟ್ರ್ ಅವರು ಒಂದು ಪುಸ್ತಕದಲ್ಲಿ ಒಂದು ಘಟನೆ ಬರೀತಾರೆ. ಒಂದು
ಒಂದು ಕಾಡಿನ ಸಮೀಪದಲ್ಲಿ ಒಂದು ಫುಟ್ ಹಿಲ್ಸ್, ಬೆಟ್ಟದ ತಪ್ಪಲಲ್ಲಿ, ಹಿಮಾಲಯದ ರೇಂಜಿನಲ್ಲಿ ಎಲ್ಲೋ ಒಂದು ಕಡೆ ಒಬ್ಬರು ಶ್ರೀಮಂತರು, ಕಾಡಿನ ವಾತಾವರಣ ಬೇಕು, ಪೇಟೆಯ ಗದ್ದಲ ಇರಬಾರ್ದು ಅಂತ ಒಂದು ಮನೆ ಕಟ್ಟಿಸ್ತಾರೆ. ಅದು ಎಲ್ಲ ಅಲ್ಲಿ ಕಾಡಿನ ವಾತಾವರಣ ಇರಬೇಕು, ಮನೆ ಮತ್ತು ಕಾಂಕ್ರೀಟ್ನ ಮನೆ ಇರಬಾರ್ದು, ಹಂಚಿನ ಮನೆ ಇರಬೇಕು, ಹಳೆ ಕಾಲದ ಲುಕ್ಕು. ಸರಿ, ಅವರು ಅಲ್ಲಿ ಮನೆ ಜಾಗ ತಗೊಂಡ್ರು, ಮನೆ ಕಟ್ಟಿದ್ರು, ಹಂಚು ಎಲ್ಲ ಬೇದು ಎಲ್ಲ ಆಯಿತು, ಹಂಚಿನ ಮನೆ ಸಿದ್ಧವಾಯಿತು. ಮರುದಿವಸ ಬೆಳಿಗ್ಗೆ ಹೋಗುವ ಒಂದು ಹಂಚು ಇಲ್ಲ ಮಾಡಿನಲ್ಲಿ, ಹಂಚೇ ಇಲ್ಲ. ಏನಾಗಿದೆ ಇವರಿಗೆ ಅದರ ಕಲ್ಪನೆ ಇಲ್ಲ. ಹಂಚು ಬೇದು ಬಂದಿದ್ದಾರೆ ಇವರು. ಸಂಜೆ ಹೊತ್ತು ಆ ಕಾಡಿನ ಮಂಗಗಳು ಬಂದವು, ಒಂದೊಂದೇ ಹಂಚು ತೆಗೆದವು, ಕೆಳಗೆ ಬಿಸಾಡಿದವು, ಹೋದವು ಅಷ್ಟೇ. ಹಂಚು ತೆಗೆದು ಅವಳು ಒಂದು ಕುಚೋದ್ಯ ವಿಚಿತ್ರ ಖಂಡಿತ. ಇದೇನು, ಒಂದೊಂದು ಹಂಚು ತೆಗಿಲಿಕ್ಕೆ ಬರುತ್ತೆ, ಕಿತ್ತು ತೆಗಿಲಿಕ್ಕೆ ಬರುತ್ತೆ, ತೆಗೆದ ಮೇಲೆ ಅಲ್ಲಿ ಇಡ್ಲಿಕ್ಕೆ ಆಗೋಲ್ಲ, ತೆಗೆದು ಬಿಸಾಡಿದವು. ತೆಗೆದು ಎಲ್ಲ ಹಂಚು ಕೆಳಗೆ ಮಾಡಿ ಹಂಚಿಲ್ಲ. ಮನುಷ್ಯನ ಯೋಚನೆ ನೋಡಿ, ಏನು ಮಾಡಬೇಕೀಗ? ತಪ್ಪು ಮಂಗಗಳ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಮನುಷ್ಯ ಮನೆ ಕಟ್ಟಿದ್ದೇ ತಪ್ಪು. ಆಮೇಲೆ ಅವುಗಳ ಜಾಗದಲ್ಲಿ ಅವುಗಳು ಇರಬಾರ್ದು ಅಂತ, ಕಾಡಿನಲ್ಲಿ ಇರಬಾರ್ದು ಅಂತ ಅವುಗಳನ್ನ ಒದ್ದೋಡಿಸಿ ತಾನು ಎಸ್ಟ್ಯಾಬ್ಲಿಷ್ ಆಗಬೇಕು ಅಂತ. ಇದು ಮನುಷ್ಯನ ಆಲೋಚನೆ. ಏನು ಮಾಡಿದ? ಒಂದು ಪಾಯಸ ಮಾಡಿಸಿದ್ರು ಪಾಪ ಮನೆಯವರು. ಒಂದು ದೊಡ್ಡ ಗುಡಾಣದಲ್ಲಿ ಪಾಯಸ ಮಾಡಿಸಿ, ಪಾಯಸಕ್ಕೆ ಪಾಯಸನ್ನು ಹಾಕಿ ಅಲ್ಲಿಟ್ಟರು ಮೇಲೆ. ಯಾಕೆಂದರೆ ಆ ಮಂಗ ಬರುತ್ತೆ ಇವತ್ತು ಕೂಡ, ಬಂದರೆ ಪಾಯಸ ಕೊಡೋದು ಎಲ್ಲ ಸತ್ತು ಹೋಗ್ಬೇಕು ಅವನು. ಅವು ಸತ್ತು ಹೋದ್ಮೇಲೆ ಮತ್ತೆ ಹಂಚು ಹಾಕಿ ಆರಾಮ ಇರಬಹುದು ಅಂತ ಮನುಷ್ಯನ ಆಲೋಚನೆ. ಸರಿ, ಪಾಯಸ ಬಂತು, ಮೇಲೆ ಇಟ್ಟರು. ಈ ಇನ್ಸಿಡೆಂಟ್ ನಡೆಯುವಾಗ ಇದರ ಪ್ರತ್ಯಕ್ಷದರ್ಶಿ ಡಾಕ್ಟರ್ ಝಾ ಆ ಪುಸ್ತಕ ಬರೆದವರು. ಅದರ ಮೇಲೆ ಇಟ್ಟರು. ಏನು ಮಾಡ್ತಾರೆ? ಮಂಗ ಬರುತ್ತೆ ಬರುತ್ತೆ, ಕುಡಿಯುತ್ತೆ, ಕುಡಿದು ತಲೆ ತಿರುಗಿ ಬೀಳುತ್ತೆ, ಅದು ಸಾಯುತ್ತೆ, ಅದನ್ನು ನೋಡಬೇಕು ಅಂತೆಲ್ಲ ಕೂತಿದ್ದಾರೆ ಇವರು ಮನುಷ್ಯರು. ಸರಿ, ಮಂಗ ಬಂತು. ಮಂಗಗಳಲ್ಲಿ ಒಂದೇನೆಂದರೆ ಒಂದು ಲೀಡರ್ ಮಂಗ ಇದೆ, ರಿಂಗ್ ಲೀಡರು. ಅದು ಗುರುಕಾರ, ಯಜಮಾನ. ಅದರ ಹಿಂದೆ ಅವು ಇಡೀ ಗುಂಪು ಬರ್ತಾವೆ. ಅದಕ್ಕೆ ಮಂಗಗಳು ಅಂತ ಹೇಳೋದು. ಮನುಷ್ಯರು ಒಬ್ಬನ ಗುರುಕಾರ ಅಂತ ಒಪ್ಪುವುದೇ ಇಲ್ಲ. ಅವನೇನು ದೊಡ್ಡದು ನಾನೇನು ಕಮ್ಮಿ ಅಂತ ಜಗಳ ಮಾಡ್ತಾ ಕೊಡ್ತಾನೆ, ಒಂದು ಒಟ್ಟಿಗೆ ಸೇರೋದೇ ಇಲ್ಲ. ಅದರಿಂದ ಮನುಷ್ಯರು ಅಂತ ಹೇಳೋದು. ಅವು ಹಾಗಲ್ಲ, ಒಬ್ಬ ಲೀಡರು ಅವನು ಹೇಳಿದಾಗ ಕೇಳ್ತಾವೆ, ಅದರಿಂದ ಮಂಗಗಳು ಅವು. ಸರಿ, ಗುರುಕಾರನ ಮುಂದಿಟ್ಟುಕೊಂಡು ಮಂಗಗಳ ಪಡೆ ಬಂತು. ಆ ಲೀಡರ್ ಮಂಗ ಇದೆಯಲ್ಲ, ಆ ರಿಂಗ್ ಲೀಡರು, ಅದು ಬಗ್ಗಿ ಮೂಸಿ ನೋಡಿತು ಪಾಯಸವನ್ನು, ಹಂಗೆ ಬಿಟ್ಟು ಹೋಯಿತು. ಇಟ್ ಈಸ್ ಪಾಯ್ಸನ್ಡ್ ಅನ್ನೋದು ಅದಕ್ಕೆ ಮೂಸಿದ ತಕ್ಷಣ ಗೊತ್ತಾಯಿತು. ಹೇಗೆ ಗೊತ್ತಾಯಿತು? ಮನುಷ್ಯರಿಗೆ ಗೊತ್ತಾಗೋದಿಲ್ಲ. ಕೊಟ್ಟರೆ ಕುಡಿಯೋದೆ, ಆಮೇಲೆ ಆಸ್ಪತ್ರೆಗೆ ಹೋಗೋದೆ. ಆ ಮಂಗ ಅದನ್ನು ಮೂಸಿ ಹೋಯಿತು. ಲೀಡರ್ ಮಂಗ ಅಲ್ಲಿ ಮೂಸಿ ಹೋದದ್ದು ನೋಡಿ ಎಲ್ಲ ಮಂಗಗಳು ಮೂಸಿದು ಹಾಗೆ ಹೋದವು, ಗುಡಿಲೇ ಇಲ್ಲ. ಇವರಿಗೆ ನಿರಾಶೆ, ಇನ್ನೆಂತ ಮಾಡೋದು ಅಂತ. ಅಷ್ಟರಲ್ಲಿ ಆ ಮಂಗ ರಿಂಗ್ ಲೀಡರು ಒಂದು ಕಡ್ಡಿ ಹಿಡ್ಕೊಂಡು ಬಂತು. ಕುತೂಹಲ, ಏನು ಮರಳಿ ಬಂತು, ಒಂದು ಕಡ್ಡಿ ಬೇರೆ ಹಿಡ್ಕೊಂಡು ಬಂದು ಏನು ಕತೆ. ಆ ಕಡ್ಡಿಯನ್ನು ಪಾಯಸದ ಪಾತ್ರೆಗೆ ಹಾಕಿ ಸಟ್ಟಗದಲ್ಲಿ ನಾವು ಅದನ್ನು ಒಳಗೆ ಹಾಕಿ ತಿರುವುದಿಲ್ವ, ಹಾಗೆ ಪೂರ್ತಿ ಒಳಗೆ ಪಾಯಸಕ್ಕೆ ಆ ಕಡ್ಡಿಯನ್ನು ಹಾಕಿ ತಿರುವಿ ಕಡ್ಡಿಯನ್ನು ಬಿಸಾಡಿತು. ಎಲ್ಲ ಮಂಗಗಳು ಪಾಯಸ ಕುಡಿದು ಹೋದವು. ಏನಾಗಿಲ್ಲ, ಸತ್ತಿಲ್ಲ, ಏನಿಲ್ಲ, ಏನೂ ಆಗೇ ಇಲ್ಲ ಅವಳಿಗೆ. ಇವರಿಗೆ ಎಲ್ಲ ಇದೆಂಥದ್ದು, ಇದು ಯಾವ ಕಡ್ಡಿ? ಮೃತ ಸಂಜೀವಿನಿ ಕಡ್ಡಿಯೋ ಏನದು, ವಿಷಾಹಾರವಾದ ಕಡ್ಡಿ. ಇವರು ಡಾಕ್ಟ್ರು, ಇವರಿಗೆ ಗೊತ್ತಿಲ್ಲ. ಅವು ಯಾವ ಆಯುರ್ವೇದ ಕಾಲೇಜಿನಲ್ಲಿ ಕಲಿತವು ಹೇಳಿ? ಆ ಮಂಗಗಳು. ನೇಚರು ಸಹಜವಾಗಿ ಈ ಶಕ್ತಿಯನ್ನು ಕೊಡ್ತವೆ. ಮನುಷ್ಯ ನೇಚರ್ನ ಮೀರಿ ಕೃತಕವಾದಂಥ ಇನ್ವೆನ್ಷನ್ಗೆ ತೊಡಗಿದ ಅಲ್ಲ, ನೇಚರ್ ಕೈ ಕೊಟ್ಟಿದ್ದ ಅವನಿಗೆ. ನೇಚರ್ ಅವನಿಗೆ ಅರ್ಥವಾಗದೆ ನಿಂತಿತ್ತು. ಇವು ನೇಚರ್ನ ಜೊತೆಗೆ ಬದುಕುವ ಕಾಡು ಮನುಷ್ಯರಿಗೆ ಗೊತ್ತಿದೆ. ಇವತ್ತು ನಾವು ಕಾಡಿನಲ್ಲಿ ಮಲೆ ಕುಡಿಯರಿದ್ದಾರಲ್ಲ, ಅವರಿಗೆ ಗೊತ್ತಿರುವಂಥ ವೈದ್ಯ ಗಿಡಮೂಲಿಕೆಗಳ ಪರಿಜ್ಞಾನ ತುಂಬ ದೊಡ್ಡ ವಿಜ್ಞಾನಿಗಳಿಗೂ ಗೊತ್ತಿಲ್ಲ. ಸರಿ, ಅದು ಪೂರ್ತಿ ಪಾಯಸ ಕುಡಿದು ಹೋದವು ಎಲ್ಲ. ಆ ರಿಂಗ್ ಲೀಡರ್ ಕುಡಿದ ತಕ್ಷಣ ಉಳಿದ ಮಂಗಳು ಕುಡಿದವು. ಈ ಡಾಕ್ಟ್ರಿಗೆ ಕೂತವಲ್ಲ, ಕಡ್ಡಿ ಅಂಥದ್ದು ನೋಡ್ಬೇಕೀಗ. ಅದು ಬಿಸಾಡಿದೆ, ಹಿಡ್ಕೊಂಡು ಹೋಗಲಿಲ್ಲ. ಸರಿ, ಅದು ಕೆಳಗೆ ಬಿಸಾಡಿದೆ. ಅಲ್ಲಿ ಪಾಯಸ ಅಂಟಿಕೊಂಡಿರುವ ಕಡ್ಡಿ ಎಲ್ಲಿದೆ ಅಂತ ಹುಡುಕಿದ್ರು, ಸಿಕ್ಕಿತು. ಅದು ಕಡ್ಡಿ, ಇವ್ರು ಹೇಳ್ತಾರೆ, ಡಾಕ್ಟರ್ ಝಾ ಹೇಳ್ತಾರೆ, ಅದು ಔಡಲದ ಗಿಡ ಉಂಟಲ್ಲ, ಕ್ಯಾಸ್ಟರ್ ಆಯಿಲ್, ಅದರದ್ದು ಕಡ್ಡಿ. ಹೇಳ್ತಾರೆ, ಈ ಔಡಲದ ಗಿಡದಿಂದ ಎಣ್ಣೆ ಮಾಡಿದರೆ ಜಾಡ್ನೆ ಕೊಡಲಿಕ್ಕೆ ಆಗತ್ತೆ ಅಂತ ಗೊತ್ತಿದೆ ನಮಗೆ, ಆದರೆ ಪಾಯಸನ ತೆಗೆಯುವುದು ಹೇಗೆ ಅಂತ ಇವತ್ತಿಗೂ ನಮಗೆ ಗೊತ್ತಿಲ್ಲ ಅಂತ. ಆದರೆ ತೆಗಿಲಿಕ್ಕೆ ಆಗತ್ತೆ ಅನ್ನೋದನ್ನು ಮಂಗ ತೋರಿಸಿಕೊಟ್ಟಿದೆ ನಮಗೆ.
ಇವತ್ತಿಗೂ ಆ ಹರಳೆ ಗಿಡ ಅಂತ ಹೇಳ್ತೇವೆ ನಮ್ಮ ಕಡೆ, ನೀವು ಔಡಲದ ಗಿಡ ಅಂತ, ಅದರಿಂದ ವಿಷಹರವಾಗಿ ಅದನ್ನು ಬಳಸುವುದು ಹೇಗೆ ಅಂತ ಇವತ್ತು ವೈದ್ಯಶಾಸ್ತ್ರಕ್ಕೆ ಗೊತ್ತಿಲ್ಲ. ಆದರೆ ಮಂಗಗಳಿಗೆ ಗೊತ್ತಿದೆ. ಈ ಶಕ್ತಿ ಯಾರು ಕೊಟ್ಟರು ಅಂತ ಮಂಗಗಳಿಗೆ. ಇದೇ ಪ್ರಾಚೀನ ಹೇಳೋದು. ಮಂಗಗಳಿಗೆ ಈ ಶಕ್ತಿಯನ್ನು ಕೊಟ್ಟ ಭಗವಂತ, ಮನುಷ್ಯರಿಗೆ ಕೊಟ್ಟಿಲ್ಲ. ಅವನು ಕೊಟ್ಟರೆ ಉಂಟು. ನಾವು ಮನುಷ್ಯರು, ನಾವು ಬುದ್ಧಿವಂತರು ಅಂತ ನಾವು ತಿಳ್ಕೊಂಡಿರಬಹುದು. ಆದರೆ ಮನುಷ್ಯ ಬುದ್ಧಿವಂತ ಆಗಬೇಕಾದ್ರೂ ಬುದ್ಧಿ ಅವನೇ ಕೊಡಬೇಕಾಗತ್ತಲ್ಲ. ಹೀಗೆ ಒಬ್ಬೊಬ್ಬ ಪ್ರಾಣಿಗೆ ಒಂದೊಂದು ವಿಶಿಷ್ಟ ಶಕ್ತಿ ಕೊಟ್ಟು ಮನುಷ್ಯನನ್ನು ಜಾಕ್ ಆಫ್ ಆಲ್ ಎಲ್ಲ ಶಕ್ತಿಯು ಚೂರು ಚೂರು ಕೊಟ್ಟು ಯಾತಕ್ಕೂ ಉಪಯೋಗ ಇಲ್ಲದ ಪ್ರಾಣಿಯಾಗಿ ಸೃಷ್ಟಿ ಮಾಡಿ ಅವುಗಳಿಗೆಲ್ಲ ಕಾನ್ಸಂಟ್ರೇಟ್ ಆಗಿ ಒಂದೊಂದಕ್ಕೆ ಒಂದೊಂದು ಶಕ್ತಿ. ಮನುಷ್ಯನಿಗೆ ಎಲ್ಲ ಶಕ್ತಿಯು ಚೂರು ಚೂರು, ಯಾವುದೂ ಪರ್ಫೆಕ್ಟ್ ಇಲ್ಲ. ಆ ಥರ ಮೋಸ್ಟ್ ಇಂಪರ್ಫೆಕ್ಟ್ ಕ್ರೀಚರ್ ಭಗವಂತ. ಅದನ್ನು ಹೇಳ್ತಾನೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಇಡೀ ಜಗತ್ತಿನ ಚರಾಚರಾತ್ಮಕವಾದ ಪ್ರಪಂಚದ ಹಿಂದೆ ನಾನು ಅದರ ನಿಯಾಮಕ ಶಕ್ತಿಯಾಗಿ, ಪ್ರೇರಕ ಶಕ್ತಿಯಾಗಿ ನಿಂತು ನಾನು ಏನೂ ಮಾಡೋದಿಲ್ಲ. ಅವರವರಿಗೆ ಆಯಾ ಶಕ್ತಿ ಕೊಡ್ತೇನೆ, ಆಗ್ತಾ ಹೋಗುತ್ತೆ ವಿಶ್ವ. ಹೇತುನಾ ಅನೇನ ಕೌಂತೆಯ ಜಗದ್ವಿಪರಿವರ್ತತೆ ಅಂತ. ಈ ಕಾರಣದಿಂದ, ಯಾವ ಕಾರಣ? ನಾನು ಎಲ್ಲರ ಒಳಗೂ ನಿಂತು ಅಂತರ್ಯಾಮಿಯಾಗಿ ಎಲ್ಲರಿಗೂ ಆ ಕರ್ತೃತ್ವ ಶಕ್ತಿಯನ್ನು ತುಂಬುವುದರಿಂದ, ಮತ್ತು ನಾನು ನಿರ್ವಾಹಕನಾಗಿ ಪ್ರಕೃತಿಯಿಂದ ಹಿಡಿದು ಸಣ್ಣ ವಸ್ತುವಿನ ಒಳಗೆ ಎಲ್ಲಕ್ಕೂ ಪ್ರೇರಕನಾಗಿ ಅಧ್ಯಕ್ಷನಾಗಿ ಇರುವುದರಿಂದ ಜಗದ್ವಿಪರಿವರ್ತತೆ. ಈ ವಿಶ್ವ ನಿರಂತರವಾಗಿ ತಿರುಗುತ್ತಾ ಇದೆ, ನಿರಂತರ ಚಲಿಸ್ತಾ ಇದೆ. ವಿಪರಿವರ್ತತೆ, ನಿರಂತರ ಚಲನಶೀಲವಾಗಿ ಈ ಜಗತ್ತು ಮುಂದುವರಿತಾ ಇದೆ. ಅಂದರೆ ಆ ಸೃಷ್ಟಿಕ್ರಿಯೆ ಆಗುವಾಗ ಈಗ ಸ್ಥಿತಿ ಇದ್ದರೆ ಎಂಥದ್ದು? ಸೃಷ್ಟಿಕಾಲ, ಸಂಹಾರ ಕಾಲ ಅಂತ ಹೇಳ್ತೇವೆ. ಸ್ಥಿತಿಕಾಲ ಅಂದರೆ ಎಂಥದ್ದು? ಸೃಷ್ಟಿಕಾಲ ಅಂದರೆ ಹುಟ್ಟುವ ಸಮಯ, ಸಂಹಾರ ಕಾಲ ಸಾಯೋ ಸ್ಥಿತಿಕಾಲ. ಈಗ ಇದು ಸ್ಥಿತಿಕಾಲ ಅಲ್ವಾ? ಸ್ಥಿತಿಕಾಲದಲ್ಲಿ ನಾವು ಏನಿದೆ? ಸ್ಥಿತಿಕಾಲ ಅಂದರೆ ಹುಟ್ಟುವುದು ಸಾಯೋದು ಅಷ್ಟೇ, ಬೇರೆ ಏನಿಲ್ಲ. ಸೃಷ್ಟಿ ಅಂದರೆ ಹುಟ್ಟೋದು, ಸಂಹಾರ ಅಂದರೆ ಸಾಯೋದು. ಸ್ಥಿತಿ ಅಂದರೆ ಹುಟ್ಟೋದು ಸಾಯೋದು ಎರಡು ಒಟ್ಟಿಗೆ. ಕೆಲವರು ಈ ಕಡೆ ಹುಟ್ಟುತ್ತಾರೆ, ಆ ಕಡೆ ಸಾಯ್ತಾರೆ, ಈ ಕಡೆ ಹುಟ್ಟುತ್ತಾರೆ, ಆ ಕಡೆ ಸಾಯ್ತಾರೆ. ಹುಟ್ಟು ಸಾವುಗಳ ನಿರಂತರ ಫ್ಲೋ, ಇದನ್ನೇ ವಿಪರಿವರ್ತನೆ ಅಂತ. ಹುಟ್ಟು ಸಾವುಗಳ ಚಕ್ರಭ್ರಮಣ ನಿರಂತರವಾಗಿ ನಡೀತಾ ಇರುವುದೇ ಸ್ಥಿತಿ. ಇರುವಿಕೆ ಅಂದರೆ, ಇರುವುದು ಅಂದರೆ ಏನು? ಹುಟ್ಟುತ್ತಾ ಇರುವುದು, ಸಾಯ್ತಾ ಇರುವುದು ಅಷ್ಟೇ. ಇರುವುದು ಅಂದರೆ ಹಾಗೆ ಇರುವುದಲ್ಲ, ಹುಟ್ಟುತ್ತಾ ಇರೋದು, ಸಾಯ್ತಾ ಇರೋದು. ಇದನ್ನೇ ಇರುವಿಕೆ, ಸ್ಥಿತಿ. ಜಗದ್ವಿಪರಿವರ್ತತೆ ಹೇತುನಾನೇನ ಕೌಂತೆಯ. ಈ ಕೌಂತೆಯ ಅನ್ನೋ ಶಬ್ದ ಇದನ್ನು ಮೊದಲೊಮ್ಮೆ ಬಂದಿದೆ. ಕೃಷ್ಣ ಅರ್ಜುನನನ್ನು ತುಂಬ ಆತ್ಮೀಯತೆಯಿಂದ ಕರೆಯೋ ಶಬ್ದ ಅದು. ಯಾಕೆಂದರೆ ಕೌಂತೆಯ ಅಂದರೆ ಕುಂತಿಯ ಮಗನೇ ಅಂತ. ಕುಂತಿ ಕೃಷ್ಣನಿಗೆ ಸೋದರತ್ತೆ, ವಸುದೇವನ ತಂಗಿ ಅಲ್ವ ಕುಂತಿ. ಅವಳ ಹೆಸರು ವಸುದೇವನ ತಂಗಿಯಾಗಿದ್ದಾಗ ಅವಳಿಗೆ ಹೆಸರು ಪ್ರಥ ಅಂತ. ಅದರಿಂದ ಇವನ್ನ ಪಾರ್ಥ ಅಂತಲೂ ಕರೀತ, ಪೃಥೆಯ ಮಗ. ಕುಂತಿ ದೇಶದ ರಾಜನಿಗೆ ದತ್ತಕ್ಕೆ ಹೋದ್ಲು ಅವಳು. ಕುಂತಿ ಭೋಜರಾಜ ದತ್ತಕ್ಕೆ ತಗೊಂಡ. ಅದು ವಸುದೇವನ ತಂಗಿ ಆ ಮನೆತನಕ್ಕೆ ದತ್ತಕ್ಕೆ ಹೋದ್ಮೇಲೆ ಅವಳಿಗೆ ಕುಂತಿ ಅಂತ ಹೆಸರಾಯಿತು. ಹಾಗಾಗಿ ಅವಳು ಕುಂತಿ ಎನ್ನುವ ಹೆಸರೇ ಹೆಚ್ಚು ಪ್ರಸಿದ್ಧಿಗೆ ಬಂತು. ಮೊದಲು ತಂದೆ ಅವಳಿಗೆ ಇಟ್ಟ ನಾಮಕರಣದ ಹೆಸರು ಪ್ರಥ ಅಂತ. ದತ್ತಕ್ಕೆ ಹೋದ್ಮೇಲೆ ದತ್ತಕ್ಕೆ ತಗೊಂಡ ತಂದೆ ಇಟ್ಟ ಹೆಸರು ಕುಂತಿ ಅಂತ. ಅವನ ಹೆಸರೇ ಇಟ್ಟಿಲ್ಲ. ಆ ದೇಶದ ರಾಜಕುಮಾರಿ. ಈಗ ಹಿಂದಿನ ಕಾಲದಲ್ಲಿ ಪ್ರಾಯ ಹೆಣ್ಮಕ್ಕಳಿಗೆ ಬಹಳ ಸುಲಭವಾಗಿ ಹೆಸರಿಡ್ತಿದ್ರು. ಏನು ಅಂದರೆ ಆ ದೇಶದ್ದೇ ಹೆಸರಿಟ್ಬಿಡೋದು. ಇವಾಗ ಕೋಸಲ ದೇಶದ ರಾಣಿ, ಅವಳು ಕೋಸಲ ದೇಶದಿಂದ ಬಂದವಳು ಕೌಸಲ್ಯೆ ಅಷ್ಟೇ, ಕೌಸಲ್ಯ ಅಂತ ಅಂದ್ಬಿಟ್ರು. ಕೇಕೆಯ ದೇಶದಿಂದ ಬಂದರು ಕೈಕೇಯಿ. ಅವಳು ನಿಜವಾದ ಹೆಸರು ಯಾರಿಗೂ ಗೊತ್ತಿಲ್ಲ. ಅವರು ಕೈಕೇಯಿ ಅಂದರೆ ಕೇಕೆಯ ದೇಶದವಳು ಅಂತ ಅಷ್ಟೇ. ಶಿ ಈಸ್ ಫ್ರಮ್ ಕೇಕೆಯ, ಕೌಸಲ್ಯ ಇಸ್ ಫ್ರಮ್ ಕೋಸಲ. ಆ ಊರಿನ ಹೆಸರೇ ಕೋಸಲ ದೇಶದವಳು, ಕೇಕೆ ದೇಶದವಳು, ಕೇಕೆ ರಾಜಕುಮಾರಿ. ಹಾಗೆ ಕುಂತಿ ದೇಶದವಳು ಕುಂತಿ ಅಂತ ಹೆಸರಿಟ್ಬಿಟ್ರು ಅವಳಿಗೆ. ಬೇರೆ ನಾಮಕರಣ ಮಾಡಲ್ಲ, ಕುಂತಿ ಅಂತ. ಕುಂತಿಯ ಮಕ್ಕಳು ಕೌಂತೆಯರಾದರು. ಈ ಕುಂತಿ ಅಂತ ಅನ್ನೋ ಶಬ್ದ ಏನೋ ಧಾರವಾಡ ಕನ್ನಡ ಕೇಳಿದಾಗ ಕಾಣುತ್ತೆ. ನೀ ಯಾಕೆ ಕುಂತಿ, ನೀ ಯಾಕೆ ಬರೇ ಸುಮ್ಮನೆ ಕುಂತಿ ಯಾಕಪ್ಪ, ಯಾಕೆ ಕುಂತಿ, ಹೇಳೋಲ್ಲ ಯಾಕೆ, ಎದ್ದನಿಲ್ಲಮ್ಮ, ಯಾಕೆ ಕುಂತಿ ಸುಮ್ಮನೆ. ಇದು ಸಂಸ್ಕೃತದಲ್ಲಿ ಮೇಲು ನೋಟಕ್ಕೆ ಏನು ಅರ್ಥವನ್ನು ಕಮ್ಯುನಿಕೇಟ್ ಮಾಡುವ ಹಾಗೆ ಕಾಣುವುದಿಲ್ಲ. ಸಾಮಾನ್ಯ ಬಳಕೆ ಇರುವ ಸಂಸ್ಕೃತದಲ್ಲಿ ಈ ಶಬ್ದಕ್ಕೆ ಅರ್ಥ ಇಲ್ಲ. ಆದರೆ ನಿರ್ವಚನ ಶಾಸ್ತ್ರ ಅಧ್ಯಯನ ಮಾಡಿದಾಗ ಈ ಕುಂತಿ ಅನ್ನೋ ಶಬ್ದಕ್ಕೊಂದು ವಿಶಿಷ್ಟವಾದ ಅರ್ಥ ಸಿಗ್ತದೆ.
ವೇದದಲ್ಲಿ ಕುಂತಾಪ ಸೂಕ್ತ, ಅದಕ್ಕೂ ಹಾಗೆ ಕುಂತಾಪ ಸೂಕ್ತ ಅಂತಿದೆ. ಆ ಕುಂತಾಪ ಸೂಕ್ತ ನನಗೆ ಈಗ ಈ ಕುಂತಿ ಶಬ್ದದಿಂದ ನೆನಪಾಯಿತು. ಅದು ಮತ್ತೆ ನಾಡಿದ್ದು ಪ್ರಸಂಗ ಇರುವಂತಹದ್ದು. ಮಧ್ವ ವಿಜಯ ಪುಸ್ತಕ ಬಿಡುಗಡೆ ಆಗುತ್ತಲ್ಲ, ಅದರಲ್ಲಿ ಕುಂತಾಪ ಸೂಕ್ತ ಬರುತ್ತೆ. ಕುಂತಾಪ ಸೂಕ್ತ ಅಂದರೆ ವೇದದಲ್ಲಿ ಇಲ್ಲ, ಅದು ಋಗ್ವೇದದಲ್ಲಿಯೂ ಕುಂತಾಪ ಸೂಕ್ತ ಇಲ್ಲ. ಋಗ್ವೇದದ ಖಿಲ ಭಾಗದಲ್ಲಿ ಇದೆ, ಋಗ್ವೇದದ ಟೆಕ್ಸ್ಟ್ ಸಂಹಿತಾ ಭಾಗದಲ್ಲಿಲ್ಲ. ಅಥರ್ವ ವೇದದಲ್ಲೂ ಖಿಲ ಭಾಗದಲ್ಲಿದೆ, ಅಥರ್ವದ ಟೆಕ್ಸ್ಟಿನಲ್ಲಿಲ್ಲ. ಹಾಗಾಗಿ ನೀವು ಋಗ್ವೇದ, ಯಜುರ್ವೇದ, ಅಥರ್ವ ವೇದ, ಸಾಮವೇದ 4 ವೇದಗಳನ್ನು ಸಂಹಿತೆಯನ್ನು ಓದಿದರೆ ಕುಂತಾಪ ಸೂಕ್ತ ಸಿಗೋಲ್ಲ. ಅದು ಕುಂತಾಪ ಸೂಕ್ತ ಸಿಗೋಲ್ಲ ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷ ಏನು ಅಂದರೆ 4 ವೇದಗಳಿಗೆ ಭಾಷ್ಯ ಬರೆದವರು ಕೂಡ ಈ ಖಿಲಕ್ಕೆ ಭಾಷ್ಯ ಬರೆಯಲಿಲ್ಲ. ಈಗ 4 ವೇದಗಳಿಗೂ ಭಾಷ್ಯ ಬರೆದಿದ್ದಾರೆ ಸಾಯಣರು, ಆದರೆ ಖಿಲ ಭಾಗಕ್ಕೆ ಅವರು ಬರೆಯಲಿಲ್ಲ. ಹಾಗಾಗಿ ಕುಂತಾಪ ಸೂಕ್ತಕ್ಕೆ ವ್ಯಾಖ್ಯಾನವೇ ಇಲ್ಲ. ಅಥರ್ವ ವೇದಕ್ಕೆ ಭಾಷ್ಯ ಬರೆದಿದ್ದಾರೆ ಅವರು, ಆದರೆ ಇದಕ್ಕೆ ಬರೀಲಿಲ್ಲ. ಖಿಲ ಭಾಗ ಆದ್ದರಿಂದ ಇದಕ್ಕೆ ಅರ್ಥ ಏನಾಯಿತು, ಆಚಾರ್ಯರು ಉಜಿರೆಗೆ ಹೀಗೆ ಯಾತ್ರೆ ಹೋಗ್ತಾ ಒಮ್ಮೆ ಉಜಿರೆಗೆ ಹೋಗಿದ್ದರು. ಉಡುಪಿಯ ಧರ್ಮಸ್ಥಳದ ಹತ್ತಿರ ಉಜಿರೆ ಅಂತ ಒಂದು ಊರು. ಆಗ ಈಗ ಉಜಿರೆ ಅನ್ನೋದು ಧರ್ಮಸ್ಥಳದ ಹತ್ತಿರ ಅಂತ ಹೇಳೋದು. ಆಗ ಹೇಗೆ ಹೇಳ್ಬೇಕಂದ್ರೆ ಧರ್ಮಸ್ಥಳ ಅಂದರೆ ಉಜಿರೆ ಹತ್ತಿರ ಅಂತ ಹೇಳಬೇಕು. ಯಾಕೆಂದರೆ ಉಜಿರೆ ಅನ್ನೋದು ಪ್ರಾಮಿನೆಂಟು, ಧರ್ಮಸ್ಥಳ ವಾಸ್ ಅನ್ನೋನ್. ಆಚಾರ್ಯರ ಕಾಲದಲ್ಲಿ ಧರ್ಮಸ್ಥಳ ಅಂತ ಒಂದು ಊರಿಗೆ ಹೆಸರೇ ಇರಲಿಲ್ಲ, ಅದಕ್ಕೆ ಕುಡುಮ ಅಂತ ಹೆಸರು. ಅದೊಂದು ಹಳ್ಳಿ ಅಷ್ಟೇ, ಕುಗ್ರಾಮ. ಆದರೆ ಕುಡುಮ ಎಲ್ಲಿರುವುದು ಅಂದರೆ ಅದು ಉಜಿರೆ ಹತ್ತಿರ ಅಂತ. ಉಜಿರೆ ಅನ್ನೋದು ದೊಡ್ಡ ಸೆಂಟರ್ ಆಫ್ ಸ್ಕಾಲರ್ಸ್, ವಿದ್ವಾಂಸರೆಲ್ಲ ದೊಡ್ಡ ದೊಡ್ಡ ಯಾಜ್ಞಿಕರು ವಾಸವಾಗಿದ್ದರು. ಮತ್ತು ಅಲ್ಲಿ ಆ ಇಡೀ ಪ್ರದೇಶಕ್ಕೆ ಒಂದು ಪ್ರಸಿದ್ಧವಾದ ಜನಾರ್ದನ ದೇವಾಲಯ ಈಗಲೂ ಇದೆ, ಒಂದು ಜನಾರ್ದನ ದೇವಾಲಯ. ಅದು ಇಡೀ ಆ ಪರಿಸರಕ್ಕೆಲ್ಲ ಮೂಲ ಪ್ರಧಾನ ದೇವಾಲಯ. ಆಚಾರ್ಯರು ಹೋಗಿ ಆ ದೇವಸ್ಥಾನದಲ್ಲಿ ತಂಗಿದರು. ಈ ಉಜಿರೆ ಜನ ಇದ್ದಾರಲ್ಲ, ಉಜಿರೆಯಲ್ಲಿ ಆಗ ಇದ್ದ ವಿದ್ವಾಂಸರು ಅವರೆಲ್ಲ ವೈದಿಕರು, ವೇದ ವಿದ್ವಾಂಸರು, ಯಾಜ್ಞಿಕರು. ಯಜ್ಞ ಕರ್ಮಕಾಂಡ ಯಾವ ಯಜ್ಞ ಬೇಕಾದರೂ ಮಾಡಿಸಬಲ್ಲಂಥ ಒಳ್ಳೆಯ ಪೌರೋಹಿತ್ಯದಲ್ಲಿ ಪರಿಣತರು. ಈಗಿನ ಪೌರೋಹಿತ್ಯ ಬೇರೆ ಥರ. ಇದಕ್ಕೆ ವೇದ ಗೊತ್ತಿಲ್ಲದಿದ್ದರೂ ಆ ಪೌರೋಹಿತ್ಯ ಮಾಡಲಿಕ್ಕೆ ಬರುತ್ತೆ. ಹಿಂದೆ ವೈದಿಕ ಯಜ್ಞಗಳಿದ್ದವು, ವಾಜಪೇಯ, ಅತಿರಾತ್ರ, ಸೋಮಯಾಗ, ಆಪ್ತೋರಿಯಾಮ, ಇವೆಲ್ಲ ವೇದದ ಪೂರ್ಣ ವೇದಾಧ್ಯಯನ ಮಾಡಿ ವೈದಿಕ ಪ್ರಕ್ರಿಯೆ ಗೊತ್ತಿದ್ದು. ಅದರಲ್ಲಿ 3 ವೇದಗಳು ಬೇಕು. ಇವನು ಯಜುರ್ವೇದದವನು ಅಧ್ವರ್ಯು, ಋಗ್ವೇದದವನು ಹೋತೃ, ಸಾಮವೇದದವರು ಗಾನ ಮಾಡಬೇಕು, ಅಥರ್ವ ವೇದದವರು ವಿಶೇಷ ಎಲ್ಲ ವೇದಗಳನ್ನು ಬಲ್ಲವನು. ಅಥರ್ವೇದವರಿಗೆ ಪ್ರತ್ಯೇಕ ಕ್ರಿಯೆ ಇರಲಿಲ್ಲ. ಅದರಲ್ಲೇ ಯಜ್ಞ ಪ್ರಕ್ರಿಯೆಯಲ್ಲಿ ಅಥರ್ವೇದವನ್ನು ಬಿಟ್ಬಿಟ್ಟು 3 ವೇದ ಬಳಕೆಗೆ ಬಂತು. ಸಾಮವೇದಿಗಳು ಈ 3 ಜನ ಸೇರದೆ ಯಜ್ಞ ಇಲ್ಲ. ಸಾಮವೇದಿಗಳು 3 ಹೊತ್ತು ಅವರು ಪವಮಾನ ಅಂತ ಹೇಳ್ತಾರೆ, ಬಹಿಷ್ಪವಮಾನ ಬೆಳಿಗ್ಗೆ, ಆಮೇಲೆ ಆರ್ಭವ ಪವಮಾನ, ಮಧ್ಯಂದಿನ ಪವಮಾನ ಅಂತ ಅವರು ಹಾಡಬೇಕು. ಯಜುರ್ವೇದಿಗಳು ಆಹುತಿ ಕೊಡಬೇಕು, ಋಗ್ವೇದಿಗಳು ಮಂತ್ರ ಹೇಳಬೇಕು. ಅವನು ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಂತ ಹೇಳಿದ ತಕ್ಷಣ ಅಗ್ನೇ ಸ್ವಾಹ ಅಗ್ನೇ ಇದನ್ನ ಮಮ ಅಂತ ಆಹುತಿ ಯಜುರ್ವೇದಿಗಳು ಕೊಡಬೇಕು. ಹೀಗೆ ಮಂತ್ರ ಹೇಳುವವರೊಬ್ಬರು. ಅವರು 3 ಹೊತ್ತು 3 ಶಸ್ತ್ರಗಳನ್ನು, ಶಸ್ತ್ರ ಮತ್ತು ಸ್ತೋತ್ರ ಅಂತ ಹಿಂದೆ ಹೇಳ್ತಿದ್ರು. ಸ್ತೋತ್ರ ಅಂದರೆ ವೇದವನ್ನು ಸಂಗೀತಬದ್ಧವಾಗಿ ಹೇಳುವುದಕ್ಕೆ ಸ್ತೋತ್ರ ಅಂತ ಹೇಳೋದು. ಅದನ್ನು ಸಾಮವೇದಿಗಳು ಹೇಳಬೇಕು. ಈ ಋಗ್ವೇದಿಗಳು ಬರೇ ಶಸ್ತ್ರ ಅಂದರೆ ಭಗವಂತನ ವೇದ ಮಂತ್ರಗಳಿಂದ ಭಗವಂತನ ಗುಣಗಳ ಶಂಸನ ಅಷ್ಟೇ. ರಾಗ ಇಲ್ಲ, ಆದರೆ ಇದೆ ಸ್ವರ, ಬರೇ 3 ಸ್ವರಗಳಲ್ಲಿ ಹಾಡ್ತಾರೆ. ಅದನ್ನು 3 ಸ್ವರಗಳಂದರೆ ಸಾಪಾಸ. ಆದರೆ ಅದರಲ್ಲಿ ಇರತಕ್ಕಂಥದ್ದು ಇದು ಉದಾತ್ತ, ಅನುದಾತ್ತ, ಸ್ವರಿತ ಮತ್ತು ಪ್ರಚಯ ಅಂತ 4 ಸ್ವರಗಳಲ್ಲಿ, ವೇದದ ಸ್ವರದಲ್ಲಿ 4 ಸ್ವರಗಳು, ಅದನ್ನು ಹಾಡ್ತಾರೆ. ಇದರಲ್ಲಿ ಸಪ್ತಸ್ವರಗಳು ಬರ್ತವೆ ಸಾಮವೇದದಲ್ಲಿ. ಹೀಗೆ ಯಜ್ಞ ಮಾಡ್ತಾ ಇರುವಾಗ ಆ ಯಜ್ಞಸ್ಯ ವಿರಿಷ್ಟಿಂ ಸಂದಧಾತಿ, ಯಜ್ಞದಲ್ಲಿ ಲೋಪ ಆಗದಂತೆ ಛಂದಸಾಂ ಸವೀರ್ಯತ್ವಾಯ, ಆ ಹೇಳತಕ್ಕ ಮಂತ್ರಗಳಿವೆಯಲ್ಲ, ಆ ಮಂತ್ರಗಳಲ್ಲಿರ್ತಕ್ಕಂಥ ಶಕ್ತಿ ಒಮ್ಮೊಮ್ಮೆ ಸೋರಿ ಹೋಗ್ಬಿಡುತ್ತಂಥದ್ದು.
ಅದು ಶಕ್ತಿ ಇಲ್ಲದೇ ಇದ್ದರೆ ಯಜ್ಞ ಮಾಡಿದ್ದು ಉಪಯೋಗಕ್ಕೆ ಬೀಳೋದಿಲ್ಲ. ಅದಕ್ಕೆ ಈಗ ಬ್ಯಾಟ್ರಿ ಚಾರ್ಜಿಂಗ್ ಮಾಡೋಲ್ಲೋ ನಾವು ವಾಹನಗಳಿಗೆ, ಹಾಗೆ ಗಾಡಿ ಇದೆ, ಅದು ರನ್ ಆದರೆ ಕಡೆ ಬ್ಯಾಟ್ರಿ ವೀಕ್ ಆದರೆ ಮತ್ತೆ ರನ್ ಆಗೋಲ್ಲ, ಲೈಟೇ ಆಗೋಲ್ಲ. ಹಾಗೆ ಈ ಪುರೋಹಿತರುಗಳು ಮಂತ್ರ ಹೇಳಿ 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 ಅದರ ಶಕ್ತಿ ಹ್ರಾಸ ಆದರೆ ಮತ್ತೆ ರೀಚಾರ್ಜಿಂಗ್ ಮಾಡಬೇಕು. ಆ ರೀಚಾರ್ಜಿಂಗ್ ಮಾಡಲಿಕ್ಕೆ ಏನು ಅಂದರೆ ಅದಕ್ಕೆ ಗ್ಯಾರೇಜಿಗೆ ಹೋದರೆ ಆಗೋಲ್ಲ. ವೇದ ಮಂತ್ರ ಹೇಳ್ಕೊಂಡು ಸ್ವಲ್ಪ ರೀಚಾರ್ಜ್ ಮಾಡಿಕೊಡ್ರಿ, ನೀವು ಬ್ಯಾಟ್ರಿ ರೀಚಾರ್ಜ್ ಮಾಡ್ತೀರಲ್ವ ಅಂದರೆ ಅದಾಗೋಲ್ಲ. ಅದೇ ರೀಚಾರ್ಜಿಂಗ್ ಹೇಗೆ ಅಂದರೆ ಅದಕ್ಕೆ ಇನ್ನೊಂದು ಮಂತ್ರದಿಂದ ರೀಚಾರ್ಜ್ ಮಾಡಬೇಕು. ಅಂದರೆ ಈ ವೇದ ಮಂತ್ರಗಳ ಯಜ್ಞದಲ್ಲಿ ಹೇಳ್ತಕ್ಕಂಥ ವೇದ ಮಂತ್ರಗಳ ಶಕ್ತಿಯನ್ನು ಪುನಃ ಆಧಾರ ಮಾಡುವುದಕ್ಕೋಸ್ಕರ ಅದರ ರೀಚಾರ್ಜಿಂಗಿಗೆ ಹೇಳ್ತಕ್ಕ ಮಂತ್ರಗಳಿಗೆ ಕುಂತಾಪ ಮಂತ್ರಗಳು ಅಂತ ಹೆಸರು. ಇದು ಯಾಜ್ಞಿಕರಿಗೆ ಮಾತ್ರ ಗೊತ್ತು, ವೇದ ಓದಿದವರಿಗೂ ಈ ಮಂತ್ರ ಇಲ್ಲ. ಇದು ಇಷ್ಟು ವಿಷಯ ಯಾಕೆ ಹೇಳಿದೆ ಅಂದರೆ ಆಚಾರ್ಯರು ಅಲ್ಲಿಗೆ ಹೋದರು ಉಜಿರೆಗೆ ಹೋದರೆ ಅಲ್ಲಿಯ ಪಂಡಿತರೆಲ್ಲ ಅಲ್ಲಿ ಪಂಡಿತರಿಂದ ಯಾಜ್ಞಿಕರವರು, ಅವರ ತಲೆಯಲ್ಲಿ ಏನೋ ವೇದಾಂತ ಅಷ್ಟೇ, ಕರ್ಮಕಾಂಡ ಏನು ಗೊತ್ತಿದೆ ಈ ಸ್ವಾಮಿಗಳಿಗೆಲ್ಲ, ಇವರಿಗೆ ಪೌರೋಹಿತ್ಯ ಏನು ಗೊತ್ತಿರುತ್ತೆ. ಈ ಸ್ವಾಮಿಗಳ ಹತ್ರ ಎಲ್ಲ ನಮಗೇನು ಕೆಲಸ, ಇವರಿಗೇನು ಪೌರೋಹಿತ್ಯ ತಲೆ ಬಿಡೋ ಗೊತ್ತಿರೋದಿಲ್ಲ ಅಂತ ಯಾರು ಹೋಗಲೇ ಇಲ್ಲ ಸ್ವಾಮಿಗಳ ಹತ್ರ. ಆಚಾರ್ಯರು ಬಂದಿದ್ದಾರೆ, ಭೇಟಿಗೆ ಬರಲಿಲ್ಲ ಯಾರು, ಒಂಥರ ಅಹಂಕಾರದಿಂದ ಕೂತು ಬಿಟ್ಟಿದ್ದರು. ಆಚಾರ್ಯರ ಕ್ರಮ ಏನು ಅಂದರೆ ಯಾರಾದರೂ ಜಿಜ್ಞಾಸೆಯಿಂದ ಬಂದರೆ ಮಹಾ ಸಂತೋಷ, ಮಗುವಿಗಿಂತ ಸಣ್ಣ ಮಗುವಾಗಿ ಅವ್ರ ಜೊತೆ ಬೆರೀತಿದ್ರು. ಯಾರಾದರೂ ಸ್ವಲ್ಪ ಹೀಗೆ ಈಗೋ ತೋರಿಸಿದರೆ ಅಲ್ಲೇ ಸ್ಮ್ಯಾಶ್ ಮಾಡಿಬಿಡ್ತಿದ್ರು ಆಚಾರ್ಯರು. ಇವರು ಇಲ್ಲಿ ಪಂಡಿತರು ಅಂದರೆ ಇವರಿಗೆಲ್ಲ ಸನ್ಯಾಸಿಗಳಿಗೆ ಮಂತ್ರಕಾಂಡ ಕರ್ಮಕಾಂಡ ಏನು ಗೊತ್ತಿದೆ, ಅವ್ರ ಹತ್ರ ಏನು ಮಾತು ಅಂತ ಬರಲಿಲ್ಲ ಯಾವ ಪಂಡಿತರು. ಆಚಾರ್ಯರು ತಕ್ಷಣ ಅಲ್ಲಿ ಊರಿನ ಮುಖಂಡರನ್ನು ಕರೆಸಿ, ಏನು ಕುಹರ ಕೂಪದ ಅರ್ಧುರಾಭಾಹ, ಏನು ನಿಮ್ಮ ಊರಿನ ಕೂಪ ಮಂಡೂಕಗಳು ಒಂದು ಕಾಣೋಲ್ಲ ಅಂದರು, ಬೇಕು ಅಂತ. ಇವು ಪಂಡಿತರಿಗೆ ಅವರು ಹೋಗಿದ ತಕ್ಷಣ ಕರೆದದ್ದು, ಏನು ನಿಮ್ಮೂರಿನ ಕೂಪ ಮಂಡೂಕಗಳು ಒಂದು ಕಾಣಿಸ್ತಾ ಇಲ್ಲ, ಎಲ್ಲಿ ಕೂತಿವೆ ಅಂತ ಕೇಳಿದರು. ಅಷ್ಟಾದಗಳು ಇವೆಲ್ಲ ಸಿಟ್ಟುವಂತೇನು ಕೂಪ ಮಂಡೂಕ ಅಂತ ಹೇಳ್ತಾರೋ, ಒಂದು ಕೈ ನೋಡಿ ಬಿಡಬೇಕು ಈ ಆಚಾರ್ಯರನ್ನ ಅಂತ ಬಂದರು. ಬಂದು ಅವ್ರದ್ದು ಯೋಜನೆ ಏನು ಅಂದರೆ, ಇದು ನೋಡಿ ಯಜ್ಞದ ಯಾಜ್ಞಿಕ ಪ್ರಕ್ರಿಯೆಯಲ್ಲಿ ಪಾರಂಗತರಾದ ಕೆಲವೇ ಜನ ಎಕ್ಸ್ಪರ್ಟ್ಗಳಿಗೆ ಮಾತ್ರ ಗೊತ್ತಿರುವ ಖಿಲ ಭಾಗದ ಮಂತ್ರ, ವೇದ ಓದಿದವರಿಗೂ ಮಂತ್ರ ಗೊತ್ತಿಲ್ಲ, ಅರ್ಥ ಅಂತೂ ಗೊತ್ತೇ ಇಲ್ಲ. ಯಾಕಂದರೆ ಅದು ಯಾರೂ ಅರ್ಥ ಬರೆಯಲಿಲ್ಲ. ಮತ್ತು ಪುರೋಹಿತರಿಗೆ ದೇವ್ರ ದಯದಿಂದ ಅದರ ಅರ್ಥ ತಿಳ್ಕೊಳ್ಳೋ ಅಭ್ಯಾಸ ಹಿಂದಿನಿಂದಲೂ ಇರಲಿಲ್ಲ. ಅದು ಅರ್ಥ ಎಲ್ಲಿದ್ದಾಗ ನಾನು ಸಣ್ಣದಿರುವ ಒಬ್ಬರು ನನ್ನ ಹತ್ರ ಏನು ಹೇಳೋದು, ವೇದಕ್ಕೆ ಅರ್ಥ ಇಲ್ಲ, ಬರೇ ಹೇಳೋದಷ್ಟೇ. ಈಗ ಅನರ್ಥಕ ವೇದ ಐತಿಕಾರ್ಥಕ್ಯ ಅಂತಹ ಒಬ್ಬ ಇದ್ದ, ಅಂತ ಒಬ್ಬ ಋಷಿಯೇ ಇದ್ದ, ವೇದಕ್ಕೆ ಅರ್ಥ ಮಾಡೋದಕ್ಕೆ ಬರೋಲ್ಲ ಅಂತ. ಸರಿ, ಹೀಗೆ ಬಂದರು ಅವರು. ಬಂದು ಏನು ಮಾಡಿದರು, ಆ ಕುಂತಾಪ ಸೂಕ್ತ ಏನು ಹೇಳ್ರಿ ನೋಡೋಣ. ಇವರು ಅಂದರೆ ಆಚಾರ್ಯರಿಗೆ ಕುಂತಾಪ ಸೂಕ್ತ ಒಬ್ಬ ಸನ್ಯಾಸಿಗೆ ಗೊತ್ತಿರೋದು ಸಾಧ್ಯವೇ ಇಲ್ಲ. ಯಾಜ್ಞಿಕರಲ್ಲಿಯೂ ಎಕ್ಸ್ಪರ್ಟ್ಗಳಿಗೆ, ಕೆಲವೇ ಜನ ಸ್ಪೆಷಲಿಸ್ಟ್ಗಳಿಗೆ ಗೊತ್ತಿರುವ ಮಂತ್ರ, ಅದು ವೇದದಲ್ಲಿ ಇಲ್ಲ. ಅದರಿಂದ ಕುಂತಾಪ ಸೂಕ್ತ ಹೇಳ್ರಿ ಅಂತ ಹೇಳಿ ಆಚಾರ್ಯರು ಕೂಪಮಂಡುಕ ಅಂತಂದಿದ್ದಾರಲ್ಲ, ಈ ಯಾರು ಕೂಪಮಂಡುಕ, ನಾವು ನೀವು ಒಂದು ಕೇಳಬೇಕು ಅಂತ ಬಂದಿದ್ದಾರೆ ಅವರು. ಬಹಳ ಉತ್ಸಾಹದಿಂದ ಆಚಾರ್ಯನಿಗೆ ಬಾಯ್ಗಟ್ಟಿಸಿಬಿಡಬೇಕು ಅಂತ. ಕುಂತಾಪ ಸೂಕ್ತ ಅದು ವೇದದಲ್ಲಿ ಛಂದಸ್ಸನ್ನು ರೀಚಾರ್ಜ್ ಮಾಡೋ ಕುಂತಾಪ ಸೂಕ್ತಗಳು ಏನದು ಅಂತ ಕೇಳಿದ್ರಂತೆ. ಅದಕ್ಕೆ ಆಚಾರ್ಯ ಕೇಳಿದರು, ನಿಮಗೆ ಬರೀ ಸೂಕ್ತ ಹೇಳಿದ್ರೆ ಸಾಕು, ಅದರ ಅರ್ಥನೂ ಹೇಳಬೇಕು ಅಂತ ಕೇಳಿದರು. ಇವರಿಗೆ ಗೊತ್ತೇ ಇಲ್ಲ ಅರ್ಥ, ಅವರು ಸೂಕ್ತ ಮಾತ್ರ ಬರೋದು, ಈ ಅರ್ಥವೇ ಗೊತ್ತಿಲ್ಲ, ಯಾರೂ ಅದ್ರ ಬಗ್ಗೆ ಅರ್ಥ ಯೋಚನೆ ಮಾಡಿಲ್ಲ. ನಿಮಗೆ ಅದರ ಅರ್ಥ ಸಹಿತ ಹೇಳ್ತೀವಿ ಬೇಕಾದರೆ ಅಂತಂದರು. ಅರ್ಥ ಸಹಿತ ಆ ಸೂಕ್ತದ ವಿವರಣೆ ಮಾಡಿದರು, ಅವತ್ತು ಪ್ರವಚನ ಮಾಡಿದರು. ಇಷ್ಟ ಆದ ತಕ್ಷಣ ಇವರಿಗೆಲ್ಲ ಗಾಬರಿ ಆಯಿತು, ಇದು ಉಪಯೋಗಕ್ಕೆ ಬೀಳೋಲ್ಲ, ಇವರ ಹತ್ರ ವಾದಕ್ಕೆ ನಿಂತರೆ ಭಾಳ ತೊಂದರೆ ಅಂತ. ಇನ್ನೂ ಯಾವುದೋ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕೆಲವು ವಿಷಯಗಳನ್ನು ಹೇಳಿದರು. ಅದಕ್ಕೆಲ್ಲಕ್ಕೂ ಆಚಾರ್ಯರು ಉತ್ತರ ಕೊಟ್ಟರು. ಕರ್ಮಕಾಂಡದಲ್ಲಿ ಕೆಲವು ವಿಚಿತ್ರವಾದಂಥ ಉಪಸರ್ಗ ಎರಡು ಮಂತ್ರಗಳು, ಬೇರೆ ಬೇರೆ ಮಂತ್ರಗಳನ್ನು ಒಟ್ಟಿಗೆ ಸೇರಿಸಿ ಅದರದ್ದು ಒಂದು ಪೀಸು, ಇದರದ್ದೊಂದು ಪೀಸು. ಮಂತ್ರ ಒಂದೇ ಮಂತ್ರ ಅಲ್ಲ, ಇನ್ಯಾವುದೋ ಮಂತ್ರದ ಒಂದು ಪೀಸು, ಇನ್ನೊಂದು ಕಡೆ ಇರುವ ಒಂದು ಮಂತ್ರದ ಪೀಸು, ಅದನ್ನು ಉಪಸರ್ಜಿತಿ ಅದನ್ನು ಒಟ್ಟಿಗೆ ಸೇರಿಸಿ ಹೇಳುವಂಥ ಒಂದು ವಿಶಿಷ್ಟವಾದ ಪ್ರೋಸೆಸ್ ಇದೆ ಯಾಜ್ಞಿಕವಾದಂಥ ಪ್ರಕ್ರಿಯೆಯಲ್ಲಿ. ಆ ಮಂತ್ರಗಳನ್ನು ಎಲ್ಲಿಂದಲೋ ಯಾವುದೋ ಒಂದು ಮಂತ್ರ ತುಂಡು ಒಂದು, ಅದರ ಉಡ್ತಾದ ಇನ್ನೊಂದು ಕಡೆ. ಯಾಕೆ? ಪುರುಷಃ ಬೃಹತಿ ಸಹಸ್ರ ಎಲ್ಲ ಇರುವುದು ಹಾಗೆ. ಧೇನೂನಾಂ ವಿಶುದ್ಧ್ಯತಿ
ನದಂ ವ ಓದತೀನಾಂ ನದಂ ಯೋ ಯುವತೀನಾಂ ನದಂ ವೋ ಅಗ್ನಿಯಾನಾಂ ದೇನು. ಅಲ್ಲಿ 3 ಸರ್ತಿ ಹೇಳಲಿಕ್ಕೆ ಉಂಟದಲ್ಲ, ಅದರಲ್ಲಿ ಅಕ್ಷರ ಕಮ್ಮಿ ಇದೆ, ಅದಕ್ಕೆ ಪುರುಷ ಸೇರಿಸಬೇಕು. ಹೇಗೆ? ನದಂ ಯೋ ಯುವತೀನಾಂ ನದಂ ವ ಓದತೀನಾಂ ನದಂ ಯೋ ಯುವತೀನಾಂ ಪುನದಂ. ನದಂ ಅನ್ನೋದನ್ನು ಒಂದು ಸರ್ತಿ ಪುನದಂ ಪುನದಂ ವ ಓದತೀನಾಂ, ಆಮೇಲೆ ಪುರುಷ ಶಬ್ದ ಎರಡನೇ ಸೇರಿ ಋನದಂ ವ ಓದತೀನಾಂ, ಆಮೇಲೆ ಷನದಂ ವ ಓದತೀನಾಂ. ಹೀಗೆ ಒಂದು ಮಂತ್ರದಲ್ಲಿ ಒಂದೊಂದು ಶಬ್ದವನ್ನು ಸೇರಿಸುವುದು, ಒಂದೊಂದು ಅಕ್ಷರವನ್ನು ಸೇರಿಸುವುದು, ಅಥವಾ ಇನ್ಯಾವುದೋ ಮಂತ್ರದ ಒಂದು ಪಾದವನ್ನು ಸೇರಿಸುವುದು, ಇಂಥದ್ದೆಲ್ಲ ತುಂಬ ಪ್ರಕ್ರಿಯೆಗಳಿವೆ. ಇವತ್ತದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ಅದನ್ನು ತೆಗೆದರು. ಯಾವ ಮಂತ್ರವನ್ನು ಎಲ್ಲಿ ಸೇರಿಸಬೇಕು ಹೇಳ್ರಿ ಅಂತ ಆಚಾರ್ಯರು ಅದನ್ನು ಹೇಳಿದರು. ಅಷ್ಟೇ ಅಲ್ಲ, ತಮಾಷೆ ಅಂದರೆ ಅದು ಈ ಆಚಾರ್ಯ ಹೇಳ್ತಾ ಇದ್ದರೆ ಈ ಸುಮ್ಮನೆ ಗದ್ದಲ ಮಾಡಿ ಹಾಗಲ್ಲ ನಾವು ಒಪ್ಪಲ್ಲ ನೀವು ಹೇಳಿದ್ದಾನ ಅಂತ ಗದ್ದಲ ಮಾಡಿದಾರಂತೆ. ಯಾಕಂದರೆ ಮುಖ ಉಳಿಸಿಕೊಳ್ಳುವುದಕ್ಕೋಸ್ಕರ ಸುಮ್ಮನೆ ಗದ್ದಲ, ಅದೆಲ್ಲ ನೀವು ಹೇಳಿ ಸರಿಯಲ್ಲ ನಾವು ಒಪ್ಪಲ್ಲ, ಯಾಜ್ಞಿಕ ಪ್ರಕ್ರಿಯೆಯಲ್ಲಿ ಆಗಿಲ್ಲೇ ಇಲ್ಲ ಅದು. ಆಚಾರ್ಯರು ಒಬ್ಬ ಶಿಷ್ಯನನ್ನು ಕರೆದು ನೋಡಪ್ಪ, ನಾನು ಈ ಪ್ರಕ್ರಿಯೆಯನ್ನು ಹೇಳ್ತೇನೆ, ಅದನ್ನು ಬರೆದಿಡು ಅಂತ ಹೇಳಿದ್ರು. ನಾಳೆ ಅದನ್ನು ಮಧ್ವಾಚಾರ್ಯ ಹೇಳಿದ್ದೇ ಬೇರೆ, ನಾಳೆ ಅಂತ ಹೇಳೋ ಮಂದಿ ಇವರು ಅದನ್ನು ಬರೆದು ಇವತ್ತಿಗೂ ಆ ಪುಸ್ತಕ ರೂಪವಾಗಿ ಅದು ಸಿಗುತ್ತೆ. ಆಚಾರ್ಯ ಅದನ್ನು ಡಿಕ್ಟೇಟ್ ಮಾಡಿ ಬರೆಸಿಟ್ರು. ಅದೇ ಖಂಡಾರ್ಥ ನಿರ್ಣಯ ಅಂತ, ಅದನ್ನು ಕರ್ಮ ನಿರ್ಣಯ ಅಂತ ಕರೀತಾರೆ. ಅದರ ಮೂಲ ಹೆಸರು ಖಂಡಾರ್ಥ ನಿರ್ಣಯ ಅಂತ. ಅದನ್ನು ಬರೆಸಿ ಈ ಮಂತ್ರಗಳನ್ನು ಹೇಗೆ ಸಂಯೋಜನೆ ಮಾಡುವುದು ಅನ್ನತಕ್ಕಂಥದ್ದು. ಹೀಗೆ ಅಂದರೆ ವೈದಿಕ ಸಂಪ್ರದಾಯದಲ್ಲಿ ಅಪೂರ್ವ ಸಂಗತಿಗಳು. ಆ ಕುಂತಾಪ ಸೂಕ್ತ ಮಧ್ವಾಚಾರ್ಯ ಪ್ರಶ್ನೆ ಮಾಡಿದ್ದು ಮಧ್ವದಲ್ಲಿ ಬರುತ್ತೆ, ಆ ಕಥೆ ಬರುತ್ತೆ. ಆದರೆ ಕುಂತಾಪ ಸೂಕ್ತ ನಾರಾಯಣ ಪಂಡಿತರು ಹೇಳಲಿಲ್ಲ. ಕುಂತಾಪ ಸೂಕ್ತವನ್ನು ವ್ಯಾಖ್ಯಾನಕಾರರು ಯಾರೂ ಬರೀಲಿಲ್ಲ. ಅದು 14 ಮಂತ್ರಗಳಿವೆ. ಆ ಸೂಕ್ತ ಬರ್ಕೊಂಡು ಸೂಕ್ತದ ಬಗ್ಗೆ ಕೇಳಿದರು, ಆಚಾರ್ಯ ಹೇಳಿದರು ಅಂತ ಅಷ್ಟೇ ಅರ್ಥ ಬರೆದ್ರು, ಮುಂದೆ ಹೋದರು. ನನಗೆ ಕಂಡಿತದ್ದು ಕುಂತಾಪ ಸೂಕ್ತ ಅಂದರೆ ಏನು ಅಂತ ಒಬ್ಬ ಮಧ್ವಜಿಯ ಪಾಠ ಕೇಳೋ ಹುಡುಗ ನಾಳೆ ಪಾಠ ಹೇಳೋರ ಹತ್ರ ಕೇಳ್ಬೋದಲ್ಲ. ಕುಂತಾಪ ಸೂಕ್ತ ಅಂದರೆ ಏನು ಗುರುಗಳೇ? ಕುಂತಾಪ ಸೂಕ್ತ ಅಂದರೆ ಕುಂತಾಪ ಸೂಕ್ತ, ಸುಮ್ಮನೆ ಕೊಡು, ಹೀಗೆ ಪಾಠ ಹೇಳಬೇಕಲ್ಲ, ಇನ್ನೇನು ಪಾಠ ಹೇಳೋ ಆಗಿಲ್ಲ. ಎಲ್ಲ ಅಧ್ಯಾಪಕರ ಹಣೆ ಬರಹು ಇಷ್ಟೇ. ಕುಂತಾಪ ಸೂಕ್ತ ಅಂದರೆ ಗೊತ್ತಿಲ್ಲೇನು? ಕುಂತಾಪ ಸೂಕ್ತ ಅಷ್ಟೇ, ಮುಂದೆ ಕೇಳಬೇಡ, ಮುಂದೆ ಹೋಗೋದು. ನನಗೆ ಕಂಡಿದ್ದು ಕುಂತಾಪ ಸೂಕ್ತ ಅಂದರೆ ಏನು ಅನ್ನೋದನ್ನು ಓದುವಂಥ ಜಿಜ್ಞಾಸುಗಳಿಗೆ ಕೊಡೋಣ ಅಂತ ಕುಂತಾಪ ಸೂಕ್ತದ 14 ಮಂತ್ರಗಳನ್ನು ಅಲ್ಲಿ ನಾನು ನಾಡಿದ್ದು ಬಿಡುಗಡೆ ಆಗುವ ಪುಸ್ತಕದಲ್ಲಿ ಸೇರಿಸಿದೆ. ಹಾಗೆ ಅಮ್ಮ ಇವು ಮಂತ್ರಗಳನ್ನು ಸೇರಿಸಿ ಪ್ರಿಂಟಿಗೆ ಕೊಟ್ಟೆ. ನಮ್ಮ ಹುಡುಗರು ಸುಲಭದಲ್ಲಿ ಬಿಡೋರಲ್ಲ. ಆಚಾರ್ಯ ಅದಕ್ಕೆ ಅರ್ಥ ಬರೀರಿ, ಒಳ್ಳೆ ಕಷ್ಟ ಆಯ್ತಲ್ಲ. ಮಧ್ವಾಚಾರ್ಯರು ಅರ್ಥ ಹೇಳಿದ್ದಾರೆ, ಆದರೆ ಅವ್ರು ಏನು ಅರ್ಥ ಹೇಳಿದರು ಅಂತ ನಾರಾಯಣ ಆಚಾರ್ಯ ಹೇಳಲಿಲ್ಲ. ಅದಕ್ಕೂ ಅರ್ಥ, ಎಲ್ಲ ಸೂಕ್ತಗಳಿಗೂ ಅರ್ಥ ಬರೆದಿದ್ದೀರಿ, ಕುಂತಾಪ ಸೂಕ್ತ ಯಾಕೆ ಬಿಡ್ತೀರಿ? ಅದಕ್ಕೂ ಅರ್ಥ ಬರೆದು ಬಿಡಿ. ನನಗೆ ಯಾರೂ ಅರ್ಥ ಬರೀಲಿಲ್ಲಪ್ಪ, ಇವರಿಗೆ ಯಾರೂ ಅರ್ಥ ಬರೀಲಿಲ್ಲ. ಅದೊಂದು ಪರಂಪರೆಯೇ ಇಲ್ಲ, ಹೆಂಗೆ ಬರೀಲಿ ನಾನು? ಏನಾದರೂ ಮಾಡಿ ಒಂದು ಬರೆದು ಬಿಡಿ ನೀವು. ಸರಿ, ನಮ್ಮ ಹುಡುಗರು ಹೇಳಿದರು, ಹಾಗಾದ್ರೆ ಬರೀಬೇಕು ಅಂತ ತೀರ್ಮಾನ ಮಾಡಿದೆ ನಾನು. ಯಾಕೆಂದ್ರೆ ವೈದಿಕ ಪ್ರಕ್ರಿಯೆಯಲ್ಲಿ ಯಾವ್ಯಾವ ಶಬ್ದಕ್ಕೆ ಹೇಗೆ ನಿರ್ವಚನ ಮಾಡಬೇಕು ಆ ನಿಯಮಗಳಿವೆ ಅಲ್ಲ. ಆದ್ದರಿಂದ ಯಾವುದೇ ವೇದ ಮಂತ್ರಕ್ಕೆ ನಾವು ಹೊಸದಾಗಿ ಅರ್ಥ ಮಾಡುವುದು ಅಸಾಧ್ಯವಾದ ಕೆಲಸ ಏನೂ ಅಲ್ಲ. ಆದರೆ ಪೂರ್ತಿ ವೈದಿಕ ಪ್ರಕ್ರಿಯೆ ಒಂದು ಅಧ್ಯಯನ ಬೇಕಾಗತ್ತೆ. ಇವತ್ತು ನಾವು ಬಳಸುವ ಶಬ್ದಗಳೇ ಬೇರೆ, ಅದ್ರಲ್ಲಿ ಬರುವ ಶಬ್ದಗಳೇ ಬೇರೆ. ಕಡೆಗೆ 14 ಮಂತ್ರಗಳಿಗೂ ಪ್ರಾಯ ಇದಂ ಆಚಾರ್ಯರು ಹೇಳಿದ್ದನ್ನು ಯಾರೂ ಬರೆದಿರಲಿಲ್ಲ. ಕಡೆಗೆ ಪ್ರಾರ್ಥನೆ ಮಾಡಿದೆ ಆಚಾರ್ಯರೇ, ನೀವು ಏನು ಆವತ್ತು ಹೇಳಿದ್ರಿ ಅದನ್ನು ನನ್ನ ತಲೆ ಒಳಗೆ ಕೂತು ಬರೆಸಿಬಿಡಿ, ಅದು ದಾಖಲೆ ಆಗಲಿ ಅಂತ ಹೇಳಿ ಆ 14 ಮಂತ್ರಗಳಿಗೂ ಭಾಷ್ಯ ಬರೆದೆ. ಇದು ಸಂಸ್ಕೃತ ಸಾಹಿತ್ಯದ ಇತಿಹಾಸದಲ್ಲೇ ಮೊದಲ ಬಾರಿ ಆ ಸೂಕ್ತಕ್ಕೆ ಅರ್ಥ ಪ್ರಕಟ ಆಗ್ತದೆ. ಅದು ಆ ಮಧ್ವವಿಜಯ ಪುಸ್ತಕದಲ್ಲಿ ಬರುತ್ತೆ. ಯಾಕೆ ಹೇಳಿದೆ ಅಂದರೆ ಕುಂತಾಪ ಸೂಕ್ತ. ಈ ಕುಂತಿಯಿಂದ ಕುಂತಾಪ ನೆನಪಾಯಿತು. ಕುಂತಾಪ ಅಂದರೆ ಏನು ಅಂತ ಅರ್ಥ ಆಗೋಲ್ಲ, ಸೂಕ್ತ ಬಿಡಿ, ಅದರ ಹೆಸರೇ ಅರ್ಥ ಆಗೋಲ್ಲ. ಕುಂತಾಪ ಅಂತ ಅದು ಕುಂತಾಪ ಸೂಕ್ತ ಅಂದರೆ ಕುಂತಾಪ ಅಂತ ಭಗವಂತನ ಹೆಸರು, ಕುಂತಾಪ ಅಂತ ಮಂತ್ರದ್ರಷ್ಟಾರರಾದ ಋಷಿಗಳ ಹೆಸರು. ಕುಂತಾಪರು ಕಂಡ ಸೂಕ್ತ, ಕುಂತಾಪನನ್ನು ಕುರಿತು ಹಾಡಿದ ಸೂಕ್ತ, ಆದ್ದರಿಂದ ಕುಂತಾಪ ಸೂಕ್ತ ಅಂತ. ಕುಂತಾಪ ಅಂದರೆ ಏನಪ್ಪ? ಅಂದರೆ ಕುತ್ಸಿತವಾದಂಥ
ದುರ್ಜನರನ್ನು ದುಷ್ಟರನ್ನು ತಾಪಯತಿ. ಪರಂತಪ ಅಂತ ಬಂತಲ್ಲ, ಹಾಗೆ ಕುತ್ಸಿತಾನ್ನ ತಾಪಯತಿ ಇತಿ ಕುಂತಾಪಹ ಅಂತ. ಕುಂಭ ಅಂದರೆ ಕುತ್ಸಿತವಾದಂಥ ಜನ ಆಗಬಹುದು, ಕುತ್ಸಿತವಾಗಿರತಕ್ಕಂಥ ನಮ್ಮಲ್ಲಿರತಕ್ಕಂಥ ಅಜ್ಞಾನ ಅಥವಾ ಮೋಹ ರಾಗದ್ವೇಷಾದಿ ದೋಷಗಳಾಗ್ಬೋದು. ಋಷಿಗಳು ಕುಂತಾಪರು, ಅವರಲ್ಲಿರತಕ್ಕ ಕುತ್ಸಿತವಾದ ರಾಗದ್ವೇಷಾದಿ ದೋಷಗಳನ್ನು ತಾಪ ಸುಟ್ಟು ತಾವು ಅದರಿಂದ ಸ್ವಚ್ಛವಾಗಿ ನಿರ್ಮಲವಾಗಿ ಮೇಲಕ್ಕೆ ಬಂದ ಋಷಿಗಳು ಸಮಸ್ತ ದುಷ್ಟರನ್ನು ತಾಪ ಮಾಡಿ ನಾಶ ಮಾಡತಕ್ಕ ದುರ್ಜನ ನಾಶಕನಾದ ಭಗವಂತನನ್ನು ಕುರಿತು ಹಾಡಿದ ವಿಶಿಷ್ಟವಾದ ಮಂತ್ರಗಳು ಅವು. ಯಾಕೆಂದರೆ ಬೇರೆ ಮಂತ್ರಗಳಿಗೆ ಶಕ್ತಿ ಕೊಡುವಂಥ ಮಂತ್ರಗಳು ಅಂತಂದ ಮೇಲೆ ಛಂದಸಾಂ ರಸೋ ಅತ್ಯನೇದತ್, ಮಂತ್ರಗಳ ರಸ ಸೋರಿ ಹೋಯಿತು. ಅದು ಮತ್ತೆ ಆ ಮಂತ್ರಗಳಿಗೆ ಹೊಸ ರಸ, ಹೊಸ ತ್ರಾಣ, ಹೊಸ ಶಕ್ತಿಯನ್ನು ಕೊಡುವುದಕ್ಕೋಸ್ಕರ ಚತುರ್ಮುಖ ಕಂಡ ಮಂತ್ರ. ಚತುರ್ಮುಖ ಕಂಡ ಮಂತ್ರ ಆಚಾರ್ಯಗಳದ್ದು ಇನ್ಯಾರಿಗೆ ಅರ್ಥ ಆಗಬೇಕು, ಅವರ ರೂಪವೇ ಅದು. ಹೀಗೆ ಆ ಸೂಕ್ತ ಕುಂತಾಪ ಅಂತಂದರೆ ಕುತ್ಸಿತವಾದ. ಇನ್ನು ಅಲ್ಲಿ ಒಂದು ಬಿಂದು ಇದೆ, ಇದು ಮತ್ತೆ ವೈದಿಕ. ಕುಂತಾಪ ಅಂದರೆ ಕುತ್ಸಿತ ಅನ್ನುವ ಅರ್ಥದಲ್ಲಿ ಕು ಅಷ್ಟೇ, ಕುಂ ಅಂತ ಕುತಾಪ ಅಂತ ಆಗಬೇಕಲ್ವಾ ಅಂತ. ಕುತಾಪ ಹೋಗಿ ಕುಂತಾಪ ಹೇಗಾಯಿತು ಅಂತ ಅಂದರೆ ಅದು ಎರಡು ವಿಷಯ. ಅದು ಕುತ್ಸಿತರನ್ನು ನಾಶ ಮಾಡಿಯೇ ತೀರುವವನು ಭಗವಂತ, ಮತ್ತು ಕುತ್ಸಿತರನ್ನೇ ನಾಶ ಮಾಡುವುದು, ಕುತ್ಸಿತರಲ್ಲದವರನ್ನು ನಾಶ ಮಾಡುವುದಿಲ್ಲ ಅವನು. ಆ ಬಿಂದು ಉಂಟಲ್ಲ, ಅದು ಅವಧಾರಣವನ್ನು ಹೇಳುತ್ತೆ. ಒಂದು ಕುತ್ಸಿತರನ್ನು ಮಾತ್ರ ನಾಶ ಮಾಡುವವನು, ಇನ್ನೊಂದು ನಾಶ ಮಾಡಿಯೇ ತೀರ್ತಾನೆ. ನಾವು ಯಾವ ಕಾಲಕ್ಕೂ ಅವರಿಂದ ಪಾರಾಗುವುದು ಸಾಧ್ಯ ಇಲ್ಲ. ಇದನ್ನೇ ದೀರ್ಘಂ ಪ್ಲುತಂಚ ಹಿಂಕಾರ ಬಿಂದುರಪಿ ಅವಧಾರಣೆ ಅಂತ. ಬಿಂದು ಹಾಕಿದರೆ ಅವಧಾರಣ, ಏವಕಾರದ ಅರ್ಥ. ಹಾಗೆ ಇಲ್ಲಿ ಈಗ ನಾವು ಕುಂತಿ ಅಂದರೆ ಏನು ಅಂದರೆ, ಕುಂ ಅಂದರೆ ಕು ಅಂದರೆ ಭೂಮಿ. ಭೂಮಿಯಲ್ಲಿ ತತಿ ಅಂದರೆ ಹಬ್ಬುವುದು, ತನೋತಿ. ಭೂಮಿಯಲ್ಲಿ ವಿಸ್ತಾರ ಹೊಂದುವುದು ಅಂದರೆ ಸೃಷ್ಟಿ. ಆದ್ದರಿಂದ ಕುಂತಿ ಅಂದರೆ ಮೂಲ ಪ್ರಕೃತಿಯ ಹೆಸರದು. ಅಲ್ಲಿಯೂ ಬಿಂದು ಅವಧಾರಣಾರ್ಥಕ. ಯಾಕೆಂದರೆ ಮೂಲ ಪ್ರಕೃತಿಯ ಸ್ವಭಾವ ಏನು ಗೊತ್ತುಂಟ, ಭೂಮಿಯಿಂದ ಪಾರಾಗುವುದಕ್ಕೆ ಸಹಾಯ ಮಾಡುವಳು ಅವಳು, ಮತ್ತೆ ಮತ್ತೆ ಈ ಭೂಮಿಯಲ್ಲಿ ಬಂಧನಕ್ಕೆ ಒಳಪಡಿಸುವವಳು. ಭೂಮಿ ಅಂದರೆ ಸಂಸಾರ, ಪ್ರಕೃತಿ, ಜಡ ಪ್ರಕೃತಿ, ನಿರ್ಮಾಣಿತವಾಗಿರ್ತಕ್ಕಂಥ ಯೂನಿವರ್ಸ್. ಭೂಮಿಯಲ್ಲೇ ನಮಗೆ ವಿಸ್ತಾರ ಮತ್ತು ಸಂಸಾರದ ಬಂಧನದಲ್ಲಿ ಸಿಲುಕಿಸುವವಳು ತಾಯಿ, ಬಂಧನದಿಂದ ಬಿಡಿಸುವ ಒಬ್ಬ ಪುರುಷೋತ್ತಮ. ಆದ್ದರಿಂದ ಪ್ರಕೃತಿಯನ್ನು ಕುಂತಿ ಅಂತಾರೆ. ಆ ಪ್ರಕೃತಿ ಕುಂತಿ, ಆ ಅರ್ಥದಲ್ಲಿ ಆ ದೇಶಕ್ಕೆ ಕುಂತಿ ದೇಶ ಅಂತ ಒಂದು ಹೆಸರಿತ್ತು ಮುಂಚೆ. ಈಗ ಆ ದೇಶಕ್ಕೆ ಈಗ ಏನು ಹೆಸರಿದೆಯೋ ಏನು ಕಥೆಯೋ ಏನೋ ಒಂದು ಹೆಸರಿರುತ್ತೆ. ಆಗ ಬಹಳ ಹಿಂದೆ ಕುಂತಿ ದೇಶ ಅಂತ ಹೆಸರಿತ್ತು. ಆ ದೇಶಕ್ಕೆ ಹೆಸರಿದ್ದರಿಂದ ಇವಳಿಗೆ ಕುಂತಿ ಅಂತ ಹೆಸರು ಬಂತು. ಮೂಲತಃ ಕುಂತಿ ಅಂದರೆ ಕುತ್ಸಿತವಾದದ್ದನ್ನು, ಕುತ್ಸಿತದಿಂದ ನಮ್ಮನ್ನು ಕುತ್ಸಿತಾತ್ ತಾರಯತಿ, ಕೌ ಭೂಮೌ ತನೋತಿ ವಿಸ್ತಾರಯತಿ ಅಂತ ಹೇಳು. ಭೂಮಿಯಲ್ಲೇ ನಮ್ಮನ್ನು ಕಟ್ಟಿ ಹಾಕ್ತಕ್ಕಂಥ ಶಕ್ತಿ. ತಿ ಅಂದರೆ ಆನಂದ, ಕುಂತಿ ಅಂದರೆ ಭೂಮಿಯಲ್ಲೇ ಆನಂದವನ್ನು ಅರಸುವುದು, ಭೂಮಿಯಿಂದ ಪಾರಾಗುವ ಯೋಚನೆ ಇಲ್ಲದೆ ಇಲ್ಲೇ ಸುಖವನ್ನು ಅರಸುವುದು, ಇದರಿಂದ ಆಚೆಗೆ ಹೋಗುವ ಯೋಚನೆ ಇಲ್ಲದಂಥ ಒಂದು ಬದ್ಧವಾದ ಸ್ಥಿತಿ ಪ್ರಕೃತಿ. ಹಾಗಾಗಿ ಕುಂತಿಯ ಮಗ ಕೌಂತೆಯ. ಆದರೆ ನಿಜವಾಗಿ ಅವನು ಪ್ರಕೃತಿಯಿಂದ ಪಾರಾಗದೆ ಪ್ರಕೃತಿಯ ಬಂಧಕ್ಕೆ ಒಳಗಾದವನು ಅಂತ ಅರ್ಥ. ನೀನು ಕೌಂತೆಯ, ನಾನು ಹೇಳಿದನಲ್ಲ ಪ್ರಕೃತಿ ಹೀ ಸೂಯತೆ ಸಚರಾಚರಂ ಅಂತ. ಪ್ರಕೃತಿಯ ಸೃಷ್ಟಿ, ನೀನು ಅಂಥ ಪ್ರಕೃತಿಯ ಒಂದು ಸೃಷ್ಟಿಯೇ. ಹಾಗಾಗಿ ಕುಂತಿ ಅಂದರೆ ಪ್ರಕೃತಿ. ಆದರೆ ಕುಂತಿಯನ್ನು ಒಲಿಸಿಕೊಂಡವನು, ಕುಂತಿಯಿಂದ ಸಂಜಾತನಾದವನು ಕೌಂತೆಯ, ಕುಂತಿಯನ್ನು ಒಲಿಸಿಕೊಂಡವನು ಕೌಂತೆಯ. ಕುಂತಿಯನ್ನು ಒಲಿಸಿಕೊಂಡಾಗ ನಾವು ಕೌಂತೆಯರಾಗಬಹುದು. ಪ್ರಕೃತಿಯನ್ನು ಒಲಿಸಿಕೊಳ್ಳಬೇಕು. ಪ್ರಕೃತಿಯನ್ನು ಒಲಿಸಿಕೊಳ್ಳುವುದು ಹೇಗೆ? ಪ್ರಕೃತಿಯನ್ನು ಒಲಿಸಿಕೊಳ್ಳುವುದು ಇದೇ ಮುಂದೆ 12ನೇ ಅಧ್ಯಾಯದಲ್ಲಿ ಆ ಮಾತು ಬರುತ್ತೆ. ಪ್ರಕೃತಿಯನ್ನು ಒಲಿಸಿಕೊಳ್ಳುವುದಕ್ಕೆ ಪ್ರಕೃತಿಯ ಆರಾಧನೆ ಮಾಡಿ ಏನೂ ಉಪಯೋಗ ಇಲ್ಲ. ಮತ್ತು ಪುರುಷೋತ್ತಮನ ಆರಾಧನೆಯಿಂದಲೇ ಪ್ರಕೃತಿ ಒಲಿಯುವುದು. ಅದರಿಂದ ಯಾರು ಪುರುಷೋತ್ತಮನನ್ನು ಆರಾಧನೆ ಮಾಡ್ತಾನೆ ಅವನಿಗೆ ಪ್ರಕೃತಿ ಒಲಿತಾಳೆ. ಯಾರು ಪ್ರಕೃತಿಗೆ ಆರಾಧನೆ ಮಾಡ್ತಾರೆ, ಶಕ್ತಿ ಆರಾಧಕರು, ಶಕ್ತಿ ಆರಾಧಕರಿಗೆ ಅವಳು ಒಲಿಯೋದಿಲ್ಲ. ಪರಮ ಪುರುಷನನ್ನು ಆರಾಧನೆ ಮಾಡಿದವರಿಗೆ ಒಲಿತಾಳೆ. ಅಂಥ ಭಗವದ್ ಆರಾಧಕರೇ ಕೌಂತೆಯರಾಗ್ತಾರೆ.
ಕುಂತಿಯನ್ನು ಒರೆಸಿಕೊಂಡವರು. ಹೀಗೆ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯೇ ಜಗದ್ ವಿಪರಿವರ್ತತೆ. ಆದರೆ ನಾನು ಈ ಜಗತ್ತಿನಲ್ಲಿ ನಾನು ಹುಡ್ತೀನಿ. ಈ ಜಗತ್ತನ್ನೆಲ್ಲ ಇಲ್ಲಿ ಜೀವಜಾತವನ್ನು ಮಾತ್ರ ಸೃಷ್ಟಿ ಮಾಡೋದಲ್ಲ. ಸೃಷ್ಟಿ ಅಂದರೆ ತೇಜೋವಾರಿ ಮೃತಾಮ್ಯಥ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ, 3 ಬಗೆಯ ಸೃಷ್ಟಿ. ನಾನು ಈ ಸೃಷ್ಟಿಯಲ್ಲಿ ಬರ್ತೀನಿ. ನಾನು ದೇಹದ ರೂಪಧಾರಣೆ ಮಾಡಿಕೊಂಡು ಬರ್ತೀನಿ. ಈಗ ರಾಮಕೃಷ್ಣಾದಿ ರೂಪದಿಂದ ಜೀವರಿಗೂ ಸೃಷ್ಟಿಗೆ ಕೊಡ್ತೀನಿ, ಜಡಕ್ಕೂ ಸೃಷ್ಟಿ. ಜಡವಸ್ತು ಸೃಷ್ಟಿಯಾಯಿತು, ಆ ಜಡವಸ್ತುವನ್ನು ಭೋಕ್ತರಾಗಿ ಜೀವನ ಸೃಷ್ಟಿಯಾಯಿತು. ಇವರನ್ನು ನಿಯಂತ್ರಣ ಮಾಡತಕ್ಕ ಶಕ್ತಿಯಾಗಿ ನಾನು ಕೂಡ ಭೂಮಿಯಲ್ಲಿ ಅವತರಿಸಿ ಬರ್ತೇನೆ. ನನಗೂ ಸೃಷ್ಟಿ ಇದೆ. ಆದರೆ ವ್ಯತ್ಯಾಸ ಇದೆ. ಇವಾಗ ಜಡಕ್ಕೆ ಸೃಷ್ಟಿ ಅಂದರೆ ಪೂರ್ತಿ ಸೃಷ್ಟಿಯೇ. ಮಡಕೆ ಇರಲೇ ಇಲ್ಲ, ಮಣ್ಣು ಮಾತ್ರ ಇತ್ತು. ಆ ಮಣ್ಣಿಗೆ ಆಕಾರ ಉಂಟಲ್ಲ, ಅದು ಪೂರ್ತಿ ಹುಟ್ಟುವುದೇ. ಅದು ಮುಂಚೆ ಇದ್ದದ್ದಲ್ಲ, ಮಣ್ಣು ಮಾತ್ರ ಇದ್ದದ್ದು. ಕಾರಣ ಇತ್ತು, ಕಾರ್ಯ ಹುಟ್ಟಿತು. ಜೀವನಿಗೆ ಹಾಗಲ್ಲ. ಮತ್ತೆ ದೇಹ ಇರಲಿಲ್ಲ, ಜೀವ ಇದ್ದ. ಮಡಕೆಗೆ ಜೀವ ಇತ್ತು, ದೇಹ ಇರಲಿಲ್ಲ ಅಲ್ಲ. ಅದಕ್ಕೆ ಜೀವವೂ ಇಲ್ಲ, ದೇಹವೂ ಇಲ್ಲ, ಏನೂ ಇರಲಿಲ್ಲ. ಅದಕ್ಕೊಂದು ಆಕಾರ ಬಂತು. ಜೀವನಿಗೆ ಸ್ವರೂಪ ಇತ್ತು, ಆದರೆ ಅಭಿವ್ಯಕ್ತಿ ಇರಲಿಲ್ಲ. ಅದಕ್ಕೆ ಅವನಿಗೊಂದು ದೇಹ ಕೊಟ್ಟು ಅಭಿವ್ಯಕ್ತಿ ಮಾಡಿದ. ಅದಕ್ಕೆ ಅವನಿಗೆ ದೇಹಕ್ಕೋಸ್ಕರ ಈ ಜಡ ಪಂಚಭೂತಗಳಿಂದ ದೇಹ ನಿರ್ಮಾಣ ಆಯಿತು. ಜಡದಿಂದ ದೇಹ ಬಂತು, ದೇಹದೊಳಗೆ ದೇಹಿ ಬಂದು ಕೂತ. ಭಗವಂತನ ಸೃಷ್ಟಿ ಅಂದರೆ ಹಾಗಲ್ಲ. ಜಡದೇಹವೂ ಇಲ್ಲದೆ ಭಗವಂತ ಇದ್ದ. ಆಮೇಲೆ ಒಂದು ಜಡದೇಹ ಧಾರಣೆ ಮಾಡಿಕೊಂಡು ಬಂದ ಅಲ್ಲ. ಮತ್ತೆ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ, ಬೆಳಕಿನಿಂದ ಬೆಳಕು ಬಂದ ಹಾಗೆ ಅಂತ. ಭಗವಂತ ಭೂಮಿಗೆ ಇಳಿದು ಬಂದರೆ, ದೀಪ ಹಚ್ಚಿದರೆ ಒಂದು ಹಣತೆ ಇರ್ತದೆ. ಆ ಹಣತೆಯಿಂದ ಇನ್ನೊಂದು ದೀಪ ಹಚ್ಚುತ್ತೇವೆ, ಆ ಹಣತೆಯಿಂದ ಇನ್ನೊಂದು ದೀಪ, ಹೀಗೆ ಲಕ್ಷ ಹಣತೆ ಹಚ್ಚಬಹುದು. ಎಷ್ಟು ಹಣತೆ ಹಚ್ಚಿದರೂ ಕೂಡ ಆ ಮೊದಲು ಈ ಒಂದು ದೀಪ ಇರ್ತಲ್ಲ, ಅದರದ್ದು ಪ್ರಕಾಶ ಕಮ್ಮಿ ಆಗುತ್ತಾ? ಯಾಕಂದರೆ ಭಗವಂತನ ರೂಪಗಳು ಹಾಗೆ ಅಂತ ಒಂದರಿಂದ ಒಂದು ಅನಂತ ರೂಪಗಳು. ಆದರೆ ಎಲ್ಲ ರೂಪಗಳು ಬೆಳಕು. ಅದರಲ್ಲಿ ಒಂದು ಬಂದ ಕೂಡಲೇ ಅಲ್ಲಿ ಒಂಚೂರು ಕಮ್ಮಿ ಆಯಿತು, ಅದು ಕಮ್ಮಿ ಆಗೋದಿಲ್ಲ. ದೀಪದಿಂದ ಇನ್ನೊಂದು ದೀಪ ಹಚ್ಚಿದರೆ ಹೇಗೆ ದೀಪ ಕಮ್ಮಿ ಆಗೋದಿಲ್ವ ಬೆಳಕು, ಹಾಗೆ ಭಗವಂತನ ರೂಪ ಬೆಳಕು, ಅದು ಜ್ಞಾನಾನಂದಮಯ. ಅದರಲ್ಲಿ ವೃದ್ಧಿ ಹ್ರಾಸ ಇಲ್ಲ. ಇಷ್ಟು ವಿಷಯ ಬಹಳ ಜನಕ್ಕೆ ಗೊತ್ತಿಲ್ಲ. ಎಲ್ಲರಂತೆ ನಾನು ಹುಟ್ಟಿದ್ದು ಅಂತ ತಿಳ್ಕೊಳ್ತಾರೆ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಹ ಮಮ ಭೂತ ಮಹೇಶ್ವರಂ. ಅವಜಾನಂತಿ ಮಾಂ ಮೂಢಾ. ಮೂಢರು ಅಂದರೆ ತಿಳಿಗೇಡಿಗಳು, ಜ್ಞಾನ ಇಲ್ಲದೆ ಇದ್ದವರು ನನ್ನನ್ನು ಅವಜಾನಂತಿ. ಅವಜಾನಂತಿ ಅಂದರೆ ಅವಜ್ಞೆ ಮಾಡ್ತಾರೆ ಅಂತ ಅರ್ಥ ಅಲ್ಲ, ಇನ್ಸಲ್ಟ್ ಮಾಡ್ತಾರೆ ಅಂತ. ನೀವು ಏನು ಹೇಳಿದ್ರು ಭಗವಂತನಿಗೇನು ಇನ್ಸಲ್ಟ್ ಆಗೋಲ್ಲ. ಅವರತ್ವೇನ ಜಾನಂತಿ ಅಂತ, ನನ್ನನ್ನು ನಾನು ಹೇಗಿದ್ದೇನೋ ಅದಕ್ಕಿಂತ ನಿಕೃಷ್ಟವಾದ ದೃಷ್ಟಿಯಿಂದ ಕಾಣ್ತಾರೆ ಅಂತ. ಭಗವಂತನಲ್ಲಿ ಇನ್ಫೀರಿಯಾರಿಟಿ ಅದು. ಏನು ಅಂದರೆ ನಮ್ಮಂತೆ ಅವನು ಕೂಡ ಪಂಚಭೂತಗಳಿಂದ ನಿರ್ಮಿತವಾದ ಶರೀರದಲ್ಲಿ ಇರುವವನು. ದೇವರ ಶರೀರವು, ಕೃಷ್ಣನ ಶರೀರವು ಕೂಡ ಮಣ್ಣು ನೀರು ಬೆಂಕಿಯಿಂದ ನಿರ್ಮಾಣ ಆದದ್ದು. ಯಾಕೆಂದರೆ ವಸುದೇವನ ಪತ್ನಿ ದೇವಕಿಯ ಹೊಟ್ಟೆಯಲ್ಲಿ 9 ತಿಂಗಳು ಬೆಳೆದು ಆ ಗರ್ಭವಾಸ ಇದ್ದು ಆ ಮಗು ಹುಟ್ಟಿತು. ಅದೇ ನಮ್ಮ ಹಾಗೆ ಕೌಸಲ್ಯ ಹೊಟ್ಟೆಯಲ್ಲಿ ರಾಮಚಂದ್ರ, ದೇವಕಿಯ ಹೊಟ್ಟೆಯಲ್ಲಿ ಕೃಷ್ಣ ಬೆಳೆದದ್ದು. ಗರ್ಭವಾಸದಿಂದ ಬೆಳಿಬೇಕಾಗಿದ್ದರೆ ಪಾಂಚಭೌತಿಕ ಶರೀರವೇ ಇರಬೇಕು. ಆದ್ದರಿಂದ ಈ ಅವತಾರ ರೂಪಗಳು, ಭಗವಂತ ಮೂಲತಃ ಅವನು ಜ್ಞಾನಾನಂದ ಸ್ವರೂಪ ಆದರೂ ಅವನ ಅವತಾರ ರೂಪ ಅನ್ನೋದು ಎಲ್ಲ ಮನುಷ್ಯರಂತೆಯೇ ಪಾಂಚಭೌತಿಕವಾದ ಶರೀರದಿಂದ ಕೂಡಿದ್ದು ಅಂತ ತಿಳಿಗೇಡಿಗಳು ತಿಳ್ಕೋತಾರೆ ಅಂದ ಕೃಷ್ಣ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ. ಮಾನುಷಿ ಅಂದರೆ ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಮನುಷ್ಯರಿಗೆ ಸಂಬಂಧಪಟ್ಟದ್ದು ಅಂದರೆ ಮನುಷ್ಯರಿಗೂ ಆ ರೂಪಕ್ಕೂ ಸಂಬಂಧ ಏನು ಅಂದರೆ ಸಾದೃಶ್ಯ ಸಂಬಂಧ. ಮನುಷ್ಯರ ರೂಪದಂತೆಯೇ ಕಾಣ್ತದಲ್ಲ ನನ್ನ ನೋಡುವಾಗ. ಎಲ್ಲ ಮನುಷ್ಯರಂತೆಯೇ ಆಕಾರ, ಒಂದು 6 ಅಡಿ ಎತ್ತರದ ಮನುಷ್ಯರ ಹಾಗೆ ನಾನು ಕಾಣ್ತೇನೆ ನಿಮಗೆ. ಅದರಿಂದ ಮಾನುಷೀಂ ತನುಂ ಅಂದರೆ ಮನುಷ್ಯರ ಹಾಗೆಯೇ ರೂಪ ತೊಟ್ಟು ಬಂದ ನನ್ನನ್ನು, ಮನುಷ್ಯ ಸದೃಶವಾದ ಶರೀರ ತೊಟ್ಟು ಬಂದದ್ರಿಂದ ಮನುಷ್ಯರಂತೆ ನನಗೂ ಕೂಡ ಪಂಚಭೌತಿಕವಾದ ಶರೀರ ಇದೆ. ಅದು ಸೃಷ್ಟಿಯಾಗತ್ತೆ, ಅದು ನಾಶವಾಗತ್ತೆ. ನನ್ನ ದೇಹಕ್ಕೂ ಹುಟ್ಟು ಸಾವು ಇದೆ. ಇದು ಯಾಕೆ ಕೃಷ್ಣ ಹೇಳ್ತಾನೆ ಅಂದರೆ, ಹುಟ್ಟು ಸಾವು ಅನೇಕ ಮಂದಿ
ಒಂದು ದೊಡ್ಡ ಪ್ರಶ್ನೆ ಮಾಡ್ತಾರೆ. ಏನು ಅಂದರೆ, ಭಗವಂತ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ, ಭಗವಂತನನ್ನು ಯಾರು ಸೃಷ್ಟಿ ಮಾಡಿದ? ಒಂದು ಭಾರಿ ಪ್ರಶ್ನೆಗಳು. ಏನದು ಅಗಾಧವಾದ ಪ್ರಶ್ನೆ. ಆ ಪ್ರಶ್ನೆಗಳು ಆಗಲೇ ಗಾಬರಿ ಆಗ್ಬಿಡೋದು ನನಗೆ. ಇಂಥ ಪ್ರಶ್ನೆಗಳು ಬರುತ್ತಲ್ವ ಅಂತ ಗಾಬರಿ ಆಗೋದು ನನಗೆ. ಭಗವಂತನನ್ನು ಯಾರು ಸೃಷ್ಟಿ ಮಾಡಿದ ಅಂತ ಅಂದರೆ, ಪಾಪ ಅವರ ತಲೆಯಲ್ಲಿ ಏನಂದರೆ, ಇವಾಗ ನನ್ನನ್ನು ನನ್ನ ಅಪ್ಪ ಸೃಷ್ಟಿ ಮಾಡಿದ, ನನ್ನ ಅಪ್ಪನನ್ನು ಅವನಪ್ಪ ಸೃಷ್ಟಿ ಮಾಡಿದ, ಹಾಗೆ ಭಗವಂತನ ಅಪ್ಪ ಯಾರು? ಯಾರೋ ಇರಬೇಕಲ್ಲ, ಅವನಿಂದ ಹೇಗೆ ಹುಟ್ಟಿದ ಅಂತ. ಯಾಕೆಂದರೆ ಹುಟ್ಟಬೇಕು. ಅದಕ್ಕೆ ಕೃಷ್ಣ ಹೇಳಿದ, ಹುಟ್ಟುವುದು ಅಂದರೆ ಪಾಂಚಭೌತಿಕ ಶರೀರದಿಂದ ಹುಟ್ಟುವುದು. ನನಗೆ ಅದು ಕಾರ್ಯಕ್ರಮವೇ ಇಲ್ಲ ಅಂತ. ಪಾಂಚಭೌತಿಕ ಶರೀರವೇ ಇಲ್ಲ ನನಗೆ. ನನ್ನದು ಅನಾದಿನಿತ್ಯವಾದ ಜ್ಞಾನಾನಂದಮಯವಾದ ಅಸ್ತಿತ್ವ. ಯಾವತ್ತೂ ಪಾಂಚಭೌತಿಕ ಶರೀರದಿಂದ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಪ್ರವೇಶ ಮಾಡಿದಾಗಲೂ ನಾನು ಧಾರಣೆ ಮಾಡೋದಿಲ್ಲ. ಯಾಕೆಂದರೆ ಅದು ಮತ್ತೆ ಗರ್ಭವಾಸ ಇಲ್ಲದಿದ್ದರೂ ಮಾಡಬೇಕಲ್ಲ. ಉಪಾಯ ಉಂಟ ದೇವರಿಗೆ? ಅವನು ಆಮ್ನಿ ಪ್ರೆಸೆಂಟ್ ಅಂದಮೇಲೆ ದೇವರಿಗೆ ಹೊಟ್ಟೆ ಒಳಗೆ ಇರಲೇಬೇಕಲ್ಲ. ನಾವು ಇರೋಲ್ಲ ಅದಾಗತ್ತ. ನಾವು ಬೇಕಾದ್ರೆ ಗರ್ಭವಾಸ ಇರೋಲ್ಲ, ಹೊರಗೆ ಕೊಡ್ತೇವೆ ಅಂತ. ಭಗವಂತ ಅವನು ಆಮ್ನಿ ಪ್ರೆಸೆಂಟ್ ಆದಮೇಲೆ ಅವನು ಎಲ್ಲ ಗರ್ಭದೊಳಗೂ ಇರಲೇಬೇಕು. ಹುಟ್ಟುವುದಕ್ಕೋಸ್ಕರ ಅಂತಲ್ಲ, ಇಲ್ಲದಿದ್ದರೂ ಎಲ್ಲರ ಗರ್ಭದೊಳಗೂ ಇರ್ತಾನೆ. ತಾಯಿಯ ಗರ್ಭದೊಳಗೂ ಇದ್ದಾನೆ, ತಂದೆಯ ಗರ್ಭದೊಳಗೂ ಇದ್ದಾನೆ. ಅಷ್ಟೇ ಅಲ್ಲ, ಒಂದು ಮಗು ಹುಟ್ಟುವಾಗ ಆ ಮಗುವಿನ ಜೀವಾಣು ಉಂಟಲ್ಲ, ಆ ಜೀವದೊಳಗೆ ಅಂತರ್ಯಾಮಿ ಇದ್ದುಕೊಂಡು ಅವನು ತಾಯಿಯ ಕೃಷ್ಣಾವತಾರ ರಾಮಾವತಾರ ಅಲ್ಲ. ಪ್ರತಿಯೊಂದು ಮಗು ಹುಟ್ಟುವಾಗಲೂ 9 ತಿಂಗಳು ಗರ್ಭವಾಸ ಇದೆ ಭಗವಂತನಿಗೆ. ನಮಗೂ ಒಂದೊಂದು. ನಾವು ಹುಟ್ಟುವಾಗ ನಮಗೆ, ಅವನಿಗೆ ಎಲ್ಲರೂ ಹುಟ್ಟುವಾಗಲೂ ಅವನು ಗರ್ಭವಾಸ. ಅವನಿಗೆ ಎಲ್ಲರ ಒಳಗೂ ಅಂತರ್ಯಾಮಿಯಾಗಿ ಗರ್ಭದಲ್ಲಿ 9 ತಿಂಗಳು ಇರ್ತಾನವ. ಅದರಿಂದ ಅವನಿಗೆ ದೊಡ್ಡ ಸಂಗತಿ ಅಲ್ಲ ಅದು ಗರ್ಭವಾಸ. ಪ್ರತಿಯೊಂದು ಮಗುವಿನ ಒಳಗೂ ಅವನೇ ಇರ್ತಾನೆ. ಆದ್ದರಿಂದ ನೋಡಿ, ಪ್ರಾಚೀನರಿಗೆ ಈ ವಿಷಯ ಎಷ್ಟು ಒಂದು ನಿಶ್ಚಿತವಾದ ಅರಿವು ಅಂತಂದರೆ, ಅದಕ್ಕೋಸ್ಕರವೇ ದೇವರ ಕೋಣೆಗೆ ಏನು ಹೇಳೋದು ನಮ್ಮಲ್ಲಿ? ಗರ್ಭಗುಡಿ. ಬೇರೆ ಶಬ್ದ ಇಲ್ಲ. ಇಂಗ್ಲೀಷ್ನಲ್ಲಿ ಆದರೆ ಗರ್ಭಕ್ಕೆ ಊಂಬ್ ಅಂತಾರೆ, ದೇವರ ಕೋಣೆಗೆ ಊಂಬ್ ಹೌಸ್ ಅಂತ ಹೇಳೋಲ್ಲ. ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಅಂತಾರೆ. ಇಲ್ಲಿ ಹಾಗಲ್ಲ. ಇದು ಗರ್ಭಗೃಹ, ಅದು ಗರ್ಭಗೃಹ. ಬೇರೆ ಶಬ್ದವೇ ಇಲ್ಲ ಸಂಸ್ಕೃತದಲ್ಲಿ. ಅಂದರೆ ಪುಟ್ಟ ಮಗುವಿನ ಒಳಗೆ ಅಂತರ್ಯಾಮಿಯಾಗಿ ಭಗವಂತ ಪ್ರವೇಶ ಮಾಡಿದ ಗರ್ಭಗೃಹ ಅದು ಗರ್ಭಗೃಹ ಅಂದರೆ ದೇವರ ಕೋಣೆ ಅಂತ ಅರ್ಥ. ಅವಳು ಗರ್ಭಿಣಿ ಆದಳು ಅಂದರೆ ಏನರ್ಥ? ಅಲ್ಲಿ ದೇವರ ಪ್ರತಿಷ್ಠೆ ಆಯಿತು ಅಂತ ಅರ್ಥ. ಆ ಗರ್ಭಗೃಹದಲ್ಲಿ ಭಗವಂತ ಕೂತ. ಐತರೇಯದಲ್ಲಿ ಹೇಳ್ತಾರೆ ಈ ಮಾತನ್ನು. ಒಬ್ಬ ಗರ್ಭಿಣಿ ಹೆಣ್ಣು ಅಂದರೆ ಅದು ಒಂದು ಗರ್ಭಗೃಹ, ಒಳಗಿನಿಂದ ದೇವರ ಪ್ರತಿಷ್ಠೆಯಾದ ಗರ್ಭಗೃಹ ಅಪ್ಪ. ಅದರ ಒಳಗೆ ದೇವರು ಕೂತ. ಅದು ದೇವರ ಮನೆ ಅಂತ ಆ ಗರ್ಭಿಣಿಯನ್ನು ಗೌರವಿಸು ಅಂತ ಹೇಳ್ತಾರೆ. ಅದು ಬೇರೆ ಶಬ್ದವೇ ಇಲ್ಲ. ಎಷ್ಟೋ ಸಂಸ್ಕೃತ ಭಾಷೆ ಇಷ್ಟು ಸಮೃದ್ಧವಾಗಿ ಬೆಳೆದಿದೆ. ಅದರಲ್ಲಿ ಪ್ರತಿಯೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಭಾವನೆಗಳನ್ನು ಹೇಳಲಿಕ್ಕೂ ಹೊಸ ಹೊಸ ಶಬ್ದಗಳಿವೆ. ಆದರೆ ದೇವರ ಕೋಣೆಗೆ ಮತ್ತು ಹೆಣ್ಣಿನ ಗರ್ಭಕೋಶಕ್ಕೆ ಒಂದೇ ಶಬ್ದ. ಗಮನಿಸಿ, ಇದು ಬಹಳ ವಿಚಿತ್ರ. ಶಬ್ದ ದಾರಿದ್ರ್ಯ ಅಲ್ಲ, ಅದು ಬೇಕು ಅಂತ ಆ ಶಬ್ದವನ್ನು ಬಳಸ್ತಾರೆ ಅವರು, ಗರ್ಭಗೃಹ ಅಂತ. ಇಂಥ ಕೆಲವು ವಿಚಿತ್ರ ಸಂಸ್ಕೃತದಲ್ಲಿವೆ. ಶಬ್ದ ದಾರಿದ್ರ್ಯ ಒಂದು ಇದಾಯಿತು. ಇನ್ನೊಂದು ನಾವು ಮೋರೆ ಮತ್ತು ಬಾಯಿ ಅಂತ ಹೇಳ್ತೇವಲ್ಲ, ಈ ಇಡೀ ಇದನ್ನು ಫೇಸು ಅಂತೇವೆ, ಇದನ್ನು ಮೌತು ಅಂತೇವೆ. ಸಂಸ್ಕೃತದಲ್ಲಿ ಫೇಸು ಮತ್ತು ಮೌತು ಅನ್ನೋದಕ್ಕೆ ಬೇರೆ ಬೇರೆ ಶಬ್ದ ಇಲ್ಲ. ವದನ ಅಂದರೆ ಫೇಸು ಹೌದು, ಮೌತು ಹೌದು. ಮುಖ ಅಂದರೆ ಫೇಸು ಹೌದು, ಮೌತು ಹೌದು. ಎರಡನ್ನೂ ಒಟ್ಟಿಗೆ ಹೇಳ್ತಾರೆ ಹೊರತು ಬರೇ ಬಾಯಿ ಅವರಿಗೆ ಅದರ ಅವಶ್ಯಕತೆಯೇ ಬರಲಿಲ್ಲ. ಬಾಯಿಗೆ ಬೇರೆ ಒಂದು ಶಬ್ದ, ಬಾಯಿಯೇ ಶಬ್ದ ಮಾಡುವಂಥ ಒಂದು ವಸ್ತು. ಅದಕ್ಕೇನು ಮತ್ತೊಂದು ಹೊಸ ಶಬ್ದ ಯಾಕೆ ಬೇಕು? ಅದಕ್ಕೆ ಬೇರೆ ಶಬ್ದವೇ ಇಲ್ಲ. ವಕ್ತ್ರ, ಹಾಸ್ಯ, ವದನ, ತುಂಡ, ಆನನ, ಲಪನ, ಮುಖ, ಏನು ಬೇಕಾದ್ರೆ ಹೇಳ್ರಿ, ಅದು ಮೌತು ಹೌದು, ಫೇಸು ಹೌದು. ಬಹಳ ವಿಚಿತ್ರ ಇದು. ಇಂಥ ಕೆಲವು ವಿಶಿಷ್ಟವಾದ ಶಬ್ದಗಳಿಗೂ ಬಳಸದೇ ಸಂಸ್ಕೃತ ಭಾಷೆಯಲ್ಲಿ ಬಿಟ್ಟಿದ್ದಾರೆ ಕೆಲವು. ಆದರೆ ಕೆಲವು ಒಂದೊಂದು ಶಬ್ದಕ್ಕೂ ಅದರ ಸಣ್ಣ ಸಣ್ಣ ಸೂಕ್ಷ್ಮಾತಿ ಸೂಕ್ಷ್ಮ ವ್ಯತ್ಯಾಸಗಳಿಗೆ ಬೇರೆ ಬೇರೆ ಹೆಸರುಗಳು. ಒಂದು ಬಾವಿಗೆ ಕೂಪ ಮತ್ತು ವಾಪಿ ಅಂತ ಎರಡು ಹೆಸರು. ಯಾಕೆ? ಅದು ಕೂಪ ಅಂತಂದರೆ ಸೇದುವ ಬಾವಿ, ವಾಪಿ ಅಂದರೆ ಇಳಿಬಾವಿ. ಹಾಗೆ ನೀವು ಮೆಟ್ಲಿದ್ರೆ, ಸ್ಟೆಪ್ಸ್ ಇದ್ದರೆ ಅದು ವಾಪಿ. ಸ್ಟೆಪ್ಸ್ ಇಲ್ಲದೆ ನೀರು ಸೇದು ಹೊಯ್ಕೋಬೇಕಾದ್ರೆ ಅದು ಕೂಪ. ಅದು ಆದ್ದರಿಂದ ಹೀಗೆ ಒಂದು ಸಣ್ಣ ಸಣ್ಣ ವ್ಯತ್ಯಾಸಕ್ಕೆ ಗಿರಿ ಪರ್ವತ ನೋಡಿ,
ಫೋಲ್ಡೆಡ್ ಮೌಂಟನ್ಸ್ ಆ್ಯಂಡ್ ಆರ್ಡಿನರಿ ಮೌಂಟನ್ಸ್. ಕೆಲವು ಮೌಂಟನ್ಸ್ಗಳನ್ನು ಫೋಲ್ಡೆಡ್ ಮೌಂಟನ್ಸ್ ಅಂತಾರೆ, ದಟ್ ಹ್ಯಾವ್ಸ್ ಫೋಲ್ಡ್ಸ್. ಅದನ್ನು ಸಂಸ್ಕೃತದಲ್ಲಿ ಫೋಲ್ಡ್ಸ್ ಇರತಕ್ಕಂಥ ಬೆಟ್ಟವನ್ನು ಪರ್ವತ ಅಂದರು. ಪರ್ವಭಿಹಿ ಪರ್ವತಾಹ, ಪರ್ವ ಉಳ್ಳದು, ಪರ್ವ ಅಂದರೆ ಫೋಲ್ಡ್. ಎಲ್ಲಿ ಫೋಲ್ಡ್ ಇದೆ, ಫೋಲ್ಡೆಡ್ ಮೌಂಟನ್ಸ್ ಆರ್ ಕಾಲ್ಡ್ ಪರ್ವತಾಸ್. ಆಮೇಲೆ ಮೌಂಟನ್ಸ್ ವಿದೌಟ್ ಫೋಲ್ಡ್ಸ್ ಆರ್ ಕಾಲ್ಡ್ ಗಿರೀಸ್. ಅವು ಗಿರಿ, ಅದರಲ್ಲಿ ಫೋಲ್ಡ್ಸ್ ಇಲ್ಲ. ಹೀಗೆ ಪ್ರತಿಯೊಂದು ವಸ್ತುವಿನ ಸಣ್ಣ ಸಣ್ಣ ಸೂಕ್ಷ್ಮಾತಿ ಸೂಕ್ಷ್ಮ ವ್ಯತ್ಯಾಸಕ್ಕೂ ಕೂಡ ಹೆಸರಿದೆ. ಆದರೆ ಕೆಲವಕ್ಕೆ ಇಲ್ಲ. ಉದಾಹರಣೆ ಎಣ್ಣೆಗೆ ಹೆಸರೇ ಇಲ್ಲ ಸಂಸ್ಕೃತದಲ್ಲಿ. ಎಣ್ಣೆ ಕನ್ನಡದಲ್ಲೂ ಇಲ್ಲ ಎಣ್ಣೆ. ಈಗ ಬೇರೆ ತೆಂಗಿನ ಎಣ್ಣೆ, ಈ ತೆಂಗಿನ ಎಣ್ಣೆಗೆ ಅಂತ ಹೇಳೋದು ನಾರಿಕೇಳ ತೈಲಂ. ತೈಲ ಅಂದರೆ ಏನು ತಗೋತುಂಟ, ಮೇಡ್ ಆಫ್ ತಿಲ. ತೈಲ ಅಂದರೆ ಎಳ್ಳಿನ ಎಣ್ಣೆ. ಎಣ್ಣೆ ಅಂದರೂ ಅದೇ, ಎಣ್ಣೆ ಅಂದರೆ ಎಳ್ಳೆಣ್ಣೆ, ಎಳ್ಳಿನ ನೆಯ್ಯಿ ಎಣ್ಣೆ. ಕನ್ನಡದಲ್ಲೂ ಎಣ್ಣೆಗೆ ಆಯಿಲ್ ಅನ್ನೋದಕ್ಕೆ ಶಬ್ದವೇ ಇಲ್ಲ, ಕನ್ನಡದಲ್ಲಿಲ್ಲ, ಸಂಸ್ಕೃತದಲ್ಲಿಲ್ಲ. ಅವರು ತೈಲ ಅಂತ, ತೈಲ ಅಂದರೆ ಮೇಡ್ ಆಫ್ ತಿಲ. ಎಳ್ಳಿನಿಂದ ಮಾಡಿದ ಪಸೆ ಉಂಟಲ್ಲ, ಜಿಡ್ಡು, ಅದು ತೈಲ. ಆದರೆ ತೆಂಗಿನ ಪಸೆಗೂ ಹೆಸರು ನಾರಿಕೇಳ ತೈಲ, ಭೃಂಗಾಮಲಕ ತೈಲ, ಎಲ್ಲ ತೈಲವೇ. ತೈಲ ಅಂದರೆ ಎಳ್ಳಿನ ಜಿಡ್ಡು. ಆದರೆ ಅದು ಆಯಿಲ್ ಅನ್ನುವ ಅರ್ಥದಲ್ಲಿ ಇಂಗ್ಲೀಷ್ನಲ್ಲಿ ಆಯಿಲ್ ಅಂತ ಹೇಳಿದರೆ ಆಗಬಹುದು. ಆದರೆ ನಮ್ಮ ಭಾರತೀಯ ಭಾಷೆಯಲ್ಲಿ ಇಲ್ಲವೇ ಇಲ್ಲ ನೋಡಿ. ತೈಲ ಅದು ಕನ್ನಡದಲ್ಲಿ ಮಾಡಿದ್ರು ಎಣ್ಣೆ. ಎಣ್ಣೆ ಅಂದರೆ ಎಳ್ಳು, ನೆಯ್, ಎಳ್ಳಿನ ನೆಯ್. ನೆಯ್ ಅಂದರೆ ಅದರ ಜಿಡ್ಡು, ಪಸೆ. ಹಾಗಾಗಿ ಕೆಲವು ಶಬ್ದಗಳು, ಪ್ರತ್ಯೇಕ ಶಬ್ದಗಳ ಅವಶ್ಯಕತೆ ವ್ಯವಹಾರದಲ್ಲಿ ಬಾರದೇ ಇದ್ದಾಗ ಹೊಸ ಶಬ್ದಗಳನ್ನು ಬಳಸಲೇ ಇಲ್ಲ ಪ್ರಾಚೀನ. ಇಂಥ ಶಬ್ದಗಳಿವೆ. ಹೇತುನ, ಹೀಗೆ ಅವಜಾನ, ಅದು ಯಾಕೆ ಹೇಳಿದೆ ಅಂದರೆ ಈಗ ಗರ್ಭವಾಸ ಅನ್ನೋದು ಬೇರೆ ಶಬ್ದವೇ ಇಲ್ಲ. ದೇವರು ಗರ್ಭಗೃಹದಲ್ಲಿ ಇರ್ತಾನೆ. ತಾಯಿಯ ಗರ್ಭಗೃಹ ಯಾಕೆ ಅಂದರೆ ಹೊಸ ಮಗುವಿನ ಜೊತೆಗೆ ಭಗವಂತ ಬಂದು ನೆಲೆಸಿದ. ಹಾಗಾಗಿ ಪ್ರತಿಯೊಂದು ಮಗು ಹುಟ್ಟುವಾಗಲೂ ನನಗೆ ಗರ್ಭವಾಸ ಉಂಟಯ್ಯ, ಅದರ ಅರ್ಥ ನನಗೆ ಪಾಂಚಭೌತಿಕ ಶರೀರ ಉಂಟು ಅಂತಲ್ಲ. ಅವಜಾನಂತಿ ಮಾಂ ಮೂಢಾಹ, ನಾನು ನಿಮ್ಮ ಹಾಗೆ ಒಂದು ಆಕಾರ ತೊಟ್ಟು ನಿಮಗೆ ಕಾಣಿಸಿಕೊಂಡೆ ಅಂತ ನನ್ನ ದೇಹಕ್ಕೂ ನಾಶ ಇದೆ. ಅದು ಮಣ್ಣು ನೀರು ಬೆಂಕಿಯಿಂದ ಆದದ್ದು, ಮನುಷ್ಯರಂತೆ ಪಾಂಚಭೌತಿಕ ಶರೀರ ಅಂತ ತಿಳ್ಕೊಳ್ತಾರೆ ಕೆಲವರು. ಅವರು ಮೂಢರಿದ್ದಾರೆ, ತಿಳುವಳಿಕೆ ಇಲ್ಲದವರು. ನನಗೆ ಪಂಚಭೌತಿಕ ಶರೀರ ಅವತಾರದಲ್ಲೂ ಇಲ್ಲ. ಆದ್ದರಿಂದ ನನಗೆ ಪಾಂಚಭೌತಿಕ ಶರೀರ ಇದ್ದರೆ ತಾನು ಆ ಶರೀರ ಕೊಟ್ಟವರು ಯಾರು, ಕೊಡುವುದಕ್ಕೂ ಯಾರು ಬೇಕಿಲ್ಲ. ನನಗೆ ಶರೀರ ಸ್ಪರ್ಶವೇ ಇಲ್ಲ. ನಾನು ಹುಟ್ಟುವುದು ಅಂತಂದರೆ ನನ್ನ ಸ್ವಂತ ಇಚ್ಛೆಯಿಂದ ಅಭಿವ್ಯಕ್ತರಾಗೋದು, ಕಾಣಿಸಿಕೊಳ್ಳುವುದು ಅಷ್ಟೇ. ನಿಜವಾದ ಜನನ ಭಗವಂತನಿಗೆ ನೋಡಿ. ಜನನ ಅಂದರೆ ಏನು? ಸಂಸ್ಕೃತದಲ್ಲಿ ಹೇಳಿದರು, ಜನನ ಅಂದರೆ ಜನಿ ಪ್ರಾದುರ್ಭಾವ ಎಂದು, ಕಾಣಿಸಿಕೊಳ್ಳುವುದು ಅಂತ. ಭಗವಂತನಿಗೆ ಜನನ ಇದೆ, ನಮಗೆ ಕಾಣಿಸಿಕೊಳ್ಳುವ ತಾಕತ್ತೂ ಇಲ್ಲ. ಕೆಲವರಿಗೆ ಕಾಣಿಸಿಕೊಳ್ಬೇಕು ಅಂತ ಆಸೆ ಇರುತ್ತೆ, ಕಾಣಿಸಿಕೊಳ್ಳುವ ಮುಖವೇ ಇರೋದಿಲ್ಲ. ಕೆಲವರಿಗೆ ಮುಖಕ್ಕೆ ಮುಖವಾಡ ಹಾಕ್ಕೊಂಡಿರ್ತಾರೆ, ಅದು ಹಾಕ್ಕೊಂಡು ಮುಖವಾಡದಿಂದಲೇ ಬದುಕಿ ಮುಖವಾಡದೊಳಗೆ ಒಂದು ಮುಖ ಇದೆ ಅನ್ನೋದೇ ಮರ್ತೋಗಿದೆ ಕೆಲವರಿಗೆ ಮುಖವೇ ಇಲ್ಲ, ಮುಖವಾಡ ಮಾತ್ರ. ಆದರೆ ಭಗವಂತನಿಗೆ ಕಾಣಿಸಿಕೊಳ್ಳಬೇಕು ಅಂತನ್ನುವಂಥ ಇಚ್ಛೆ ಬಂದರೆ ಕಾಣಿಸಿಕೊಳ್ಳಬಲ್ಲವನು, ಅದು ಜನನ ಅಂದರೆ ಎಪಿಯರೆನ್ಸ್. ಭಗವಂತ ಅವನು ಎಪಿಯರ್ ಆಗಬಲ್ಲ, ಡಿಸಪಿಯರ್ ಆಗಬಲ್ಲ. ಅದರಿಂದ ನಿಜವಾದ ಜನನ ಭಗವಂತನಿಗೆ ಸಂಬಂಧಪಟ್ಟದ್ದು. ಅವನು ಜನಿಸಿದಾಗ ನಮಗೂ ಒಂದು ಜನನ ಕೊಡ್ತಾನೆ, ನಮಗೊಂದು ಅಭಿವ್ಯಕ್ತಿ ಕೊಡ್ತಾನೆ. ಹೀಗಾಗಿ ಅವಜಾನಂತಿ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತಹ. ನನ್ನ ಭಾವ ಗೊತ್ತಿಲ್ಲ ಅವರಿಗೆ. ಭಾವ ಅಂದರೆ ಇರಸ್ತಿಕೆ, ಇರುವಿಕೆ, ಎಕ್ಸಿಸ್ಟೆನ್ಸ್ ಒಂದರ್ಥ. ಇನ್ನೊಂದರ್ಥ ಭಾವ ಅಂದರೆ ಸ್ವಭಾವ. ಇನ್ನೊಂದರ್ಥ ಭಾವ ಅಂದರೆ ಪ್ರಭಾವ. ನನ್ನ ಪ್ರಭಾವವೂ ಗೊತ್ತಿಲ್ಲ ಅವರಿಗೆ, ನನ್ನ ಸ್ವಭಾವವೂ ಗೊತ್ತಿಲ್ಲ, ನನ್ನ ಜ್ಞಾನಾನಂದಮಯವಾದ ಇರುವಿನ ಅರಿವೂ ಇಲ್ಲ, ಏನೂ ಇಲ್ಲ. ಎಲ್ಲ ಮನುಷ್ಯರ ಹಾಗೆ ದೇವರಿಗೂ ಒಂದೇನೋ ಪಾಂಚಭೌತಿಕವಾದ ಶರೀರ ಇದೆ ಅಂತ. ಪರಂ ಭಾವಂ ಅಜಾನಂತಹ, ನನ್ನ ಇರುವು ಎಂಥದು? ಮಮ ಭೂತ ಮಹೇಶ್ವರಂ, ಅದು ಭೂತ, ಅದು ಮಹತ್ತು, ಅದು ಈಶ್ವರ ಅಂತ. ಮಹಾಭೂತ ಅಸ್ಯ ಮಹತೋ ಭೂತಸ್ಯ, ನಿನ್ನೆ ಹೇಳಿದೆ ನಾನು. ಭೂತಿ ಅಂದರೆ ಉನ್ನತಿ, ಆ ಉನ್ನತಿಯ ತುತ್ತ ತುದಿಯೇ ಮಹಾಭೂತಿ. ಅದನ್ನು ಪಡೆದವ ಅತ್ಯುನ್ನತ ಸ್ಥಿತಿಯಲ್ಲಿರ್ತಕ್ಕವ. ಯಾಕೆ? ಅವನು ಈಶ್ವರ, ಸರ್ವಸಮರ್ಥ, ಆಮ್ನಿಪೊಟೆಂಟ್, ಎಲ್ಲಕ್ಕಿಂತ ಎತ್ತರದಲ್ಲಿರುವವ, ಸರ್ವಸಮರ್ಥನಾದವ. ನಾನು ಎಲ್ಲರಂತೆ ಪಾಂಚಭೌತಿಕ ಶರೀರ ತೊಟ್ಟು ಬರ್ತೇನೆ ಅಂತ ತಿಳ್ಕೊಂಡಿದ್ದಾರೆ ಜನ. ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಯಾಕೆ ಬೇಕು ಪಾಂಚಭೌತಿಕ ಶರೀರ?
ಈಗ ಮನುಷ್ಯನಿಗೆ ಯಾಕೆ ಬೇಕು ಅಂದರೆ ಅವನು ಅವನ ಕರ್ಮವನ್ನು ಅನುಭವಿಸಲಿಕ್ಕೆ ಬೇಕು. ನನಗೆ ಪಂಚಭೌತಿಕ ಶರೀರ ಅಲ್ಲ, ಭೂಮಿ ಬಂದಿದೆಯಲ್ಲೋ ನೀನು, ನಾನು ಬಂದರೆ ನಾನು ನನ್ನ ಸ್ವಂತ ರೂಪದಿಂದಲೇ ಕಾಣಿಸಿಕೊಳ್ಳಬಲ್ಲೆ ಅಲ್ಲ, ಪಂಚಭೌತಿಕ ಶರೀರ ಯಾಕೆ ಬೇಕು? ಜ್ಞಾನಾನಂದಮಯವಾದ ರೂಪವನ್ನೇ ನೀವು ಕಾಣುವಂತೆ ಮಾಡುವ ಶಕ್ತಿ ನನಗಿದೆ. ದಿವ್ಯಂ ದದಾಮಿತೆ ಚಕ್ಷುಹು. ಭಗವಂತ ಅರ್ಜುನಿಗೆ ಮಾತ್ರ ಅಲ್ಲ, ಭಗವಂತನ ರೂಪ ಕಾಣಬೇಕು. ನಮ್ಮ ಕಣ್ಣಿಗೆ ಕಾಣುವ ಶಕ್ತಿ ಇರುವುದೇನನ್ನು ನೋಡಿ. ಮಣ್ಣು ನೀರು ಬೆಂಕಿಯಿಂದ ಆದ ಫಾರ್ಮನ್ನು ಮಾತ್ರ ನೋಡಲಿಕ್ಕಾಗೋದು, ಜ್ಞಾನಾನಂದಮಯವಾದ ರೂಪವನ್ನು ಈ ಕಣ್ಣು ನೋಡುವುದಿಲ್ಲ. ಆದರೆ ಭಗವಂತನನ್ನು ಕಂಡಿದ್ದಾರೆ ಜನ ಆ ಕಾಲದಲ್ಲಿದ್ದವರೆಲ್ಲ. ಹಾಗಾದರೆ ಭಗವಂತ ಭೂಮಿಯಲ್ಲಿ ಇದ್ದಷ್ಟು ಕಾಲವು ಅವನ ಜ್ಞಾನಾನಂದಮಯವಾದ ಶರೀರವನ್ನು ಕಾಣುವ ದಿವ್ಯ ಶಕ್ತಿ ಪ್ರತಿಯೊಬ್ಬನ ಕಣ್ಣಿಗೆ ಕೊಟ್ಟಿದ್ದಾನೆ ಭಗವಂತ. ಅರ್ಜುನನಿಗೆ ಆದ ವಿಶ್ವರೂಪ ಕಂಡದ್ದು. ಈ ಭಗವಂತನ ವಿಶ್ವರೂಪ ಅಲ್ಲ, ಕೃಷ್ಣ ರೂಪವನ್ನು ಕಾಣಬೇಕಾದರೂ ಜ್ಞಾನಾನಂದಮಯವಾದದ್ದು, ಮಣ್ಣಿನಿಂದಾದ್ದಲ್ಲ. ಹೇಗೆ ಕಂಡಿತು? ದಿವ್ಯ ದೃಷ್ಟಿ ಕೊಟ್ಟ. ಅದೇ ನೀವು ನನ್ನನ್ನು ಕಾಣುವಂತೆ ಮಾಡುವ ಶಕ್ತಿ ನನಗಿದೆ, ನಾನು ಅದಕ್ಕೋಸ್ಕರ ಮಣ್ಣಿನ ಮೈ ಮಾಡ್ಕೊಂಡು ಬರಬೇಕಾಗಿಲ್ಲ. ಪರಂ, ಈ ನನ್ನ ಸಾಮರ್ಥ್ಯ, ಆ ಅನಂತವಾದ ಸಾಮರ್ಥ್ಯ, ಸರ್ವೋತ್ತಮತ್ವ, ಸರ್ವೋನ್ನತವಾದ ಸ್ಥಿತಿ ಇದು ಗೊತ್ತಿಲ್ಲದೆ ಇದ್ದವರು, ನನ್ನ ಇರವಿನ ಅರಿವು ಇಲ್ಲದೆ ಇದ್ದವರು, ನನ್ನ ಇರವೇ ಜ್ಞಾನಾನಂದಮಯ, ಬೇರೆ ಭೌತಿಕವಾದ ಇರವೇ ಇಲ್ಲ ನನಗೆ, ಅದನ್ನು ಅರಿಯದವರು ನಾನು ಎಲ್ಲರಂತೆ ಪಾಂಚಭೌತಿಕ ಶರೀರ ತೊಟ್ಟು ಬರ್ತೀನಿ, ಶರೀರ ನಾಶ ಆದ ಬಿದ್ದು ಹೋಗುತ್ತೆ, ನನಗೂ ಹುಟ್ಟು ಸಾವಿದೆ ಅಂತ ತಿಳ್ಕೊಂಡಿದ್ದಾರೆ. ನಾನು ಎಲ್ಲರ ಹುಟ್ಟು ಸಾವುಗಳಿಗೆ ಕಾರಣ, ಅದನ್ನು ನನಗೆ ಹುಟ್ಟು ಸಾವು ಇಲ್ಲ. ಇದು ಜ್ಞಾನ. ಭಗವಂತನ ಬಗ್ಗೆ ನಾವು ಏನು ಜ್ಞಾನಂ ವಿಜ್ಞಾನ ಸಹಿತಂ, ಹೀಗೆ ಜ್ಞಾನದ ವಿವರಗಳನ್ನು ಕೊಡ್ತಾನೆ. ಇದಕ್ಕೆ ವಿರುದ್ಧವಾಗಿ ತಿಳ್ಕೊಂಡ್ರೆ ಎಂಥ ದೊಡ್ಡ ಆಪತ್ತಿನಲ್ಲಿ ನಾವು ಸಿಕ್ಕಿಬಿಡ್ತೇವೆ ಅನ್ನುವ ಎಚ್ಚರ ಕೊಡ್ತಾನೆ ಮುಂದೆ ಕೃಷ್ಣ. ಅನಂತರ ವಿಜ್ಞಾನದ ವಿವರಣವನ್ನು ಕೊಡ್ತಾನೆ. ನಾಳೆ ಸಂಜೆ ಸೇರಿದಾಗ ಮುಂದಿನ ಭಾಗವನ್ನು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.